वाङ्मे मनसि प्रतिष्ठिता मनो मे वाचि प्रतिष्ठितम् आविराविर्मयेते वेदस्य महाणि स्तः श्रुतं मे मा प्रहासीः अनेनाधीतेन अहोरात्रान् सन्ददामि कृतं वदिष्यामि सत्यं वदिष्यामि तन्मामवतु तद्वर्तारमवतु अवतु माम् अवतु वर्तारम् अवतु वर्तारम् ॐ शान्ति शान्ति शान्तिः ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनप्रत्यगर्तो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानंदेन्द्र सरस्वती महासद्गुरुभ्यो नमः अधीः भगवो ब्रह्म ನಿನ್ನೆ 15ನೇ ಭಾಷ್ಯವಾಗ ಆಗಿತ್ತು ಅರ್ಥಾತ್ ಭಿಕ್ಷುತ್ವಮೇವ ಅಂತ ಹೇಳಿದರು. ತನ್ನದು ಎಂಬ ಯಾವುದು ವಿಶೇಷವಾಗಿ ಇದು ನನ್ನದು ಅಂತ ಅವನು ಯಾವುದನ್ನು ಹಿಡ್ಕೊಂಡಿಲ್ಲ ಅಂದರೆ, ಅದರಲ್ಲಿ ಅವನಿಗೆ ಅಭಿಮಾನ ಇಲ್ಲ ಅಂತ ಆದರೆ, ಅವನು ಶರೀರ ಧಾರಣೆಗೋಸ್ಕರವಾಗಿ ಎಲ್ಲರೂ ಏನೋ ಒಂದು ತಿನ್ನಲೇಬೇಕು, ಒಂದು ಆಚ್ಛಾದನೆ ಏನೋದು ಬೇಕೇ ಬೇಕು, ಒಂದು ಬಟ್ಟೆ ಬೇಕೇ ಬೇಕು, ಇಷ್ಟು ಅವಶ್ಯಕತೆಗಳನ್ನು ಅಷ್ಟನ್ನೇ, ಅದರಲ್ಲೂ ಕ್ಲುಪ್ತವಾದ ಅವಶ್ಯಕತೆಗಳನ್ನು ಇಷ್ಟು ಸಾಕು ಅಂತ ಮಾಡ್ಕೊಳಕ್ಕೆ ಬರುತ್ತೆ. ಬೇಕು ಮಾಡ್ಕೊಂಡು ಹೋದ್ರೆ ಅದು ಕೊನೆ ಇಲ್ಲ. ಸಾಕು ಮಾಡ್ಕೊಳ್ಳೋದ್ರಲ್ಲಿ ಇಷ್ಟು ಸಾಕಾಣಪ್ಪ ನಮ್ಮ ಜೀವನಕ್ಕೆ ಅಂತ ಮಾಡ್ಕೋಬೋದು. ಹಾಗೆ ಅದರಲ್ಲಿ ಅತ್ಯಂತ ಅವಶ್ಯವಾದ ಬಟ್ಟೆ, ಊಟ, ಒಂದು ಜಾಗ, ಈ ರೀತಿಯಾಗಿ ಇಟ್ಕೊಂಡಂಥವನು ಅವನು ತನ್ನದು ಅಂತ ಅಭಿಮಾನ ಏನಿಲ್ವಲ್ಲ ಅದರಲ್ಲಿ ಇಲ್ಲದೆ ಇರುವಾಗ ಅವನು ಅರ್ಥಾತ್ ಸನ್ಯಾಸಿನೇ ಅಂದರು. ಆ ಅರ್ಥಾತ್ ಸನ್ಯಾಸಿನೇ ಅನ್ನೋವಾಗ 2 ಅರ್ಥ ಬಂತು. ಏನೋ ಅವನು ಏನು ತಂದೇನು ಅಂತ ಇಟ್ಕೊಳ್ದೇ ಇರುವಾಗ ಅವನು ಸನ್ಯಾಸವನ್ನೇ ಮಾಡ್ತಾನೆ ಅಂತ ಒಬ್ಬರು, ಇಲ್ಲ ತನ್ನದೇನು ಅಂತ ಇಟ್ಕೊಳ್ದೇ ಇರುವಾಗ ಅವನು ಎಲ್ಲಿದ್ರೂ ಹೇಗಿದ್ರೂ ಸನ್ಯಾಸಿನೇ ಅಂತ ಒಂದು ಅರ್ಥ ಆಯ್ತಲ್ವಾ. ಅದಕ್ಕೆ ಸ್ವಾಮಿಗಳು 2ನೇ ಟಿಪ್ಪಣಿ ನೋಡಿದ್ವಿ. ಆಗ ಅವನು ಅನ್ನ ಬಟ್ಟೆಗಳನ್ನು ಭಿಕ್ಷೆಯಿಂದಲೇ ಪಡೆಯಬೇಕೆಂದಾಗುವುದು. ಯಾವಾಗ ತಂದು ಅಂತೇನು ಇಟ್ಕೊಳ್ಳಿಲ್ಲ ಅವನು, ಇತ್ತ ಭಿಕ್ಷೆಯಿಂದ ಪಡೆಯಬೇಕಾಗುತ್ತು ಒಂದು ಪಕ್ಷ. ಅರ್ಥ ಆಯ್ತಲ್ವಾ. ತಂದು ಅಂತೇನು ಇಟ್ಕೊಳ್ಳದೆ ಇರುವಾಗ ಭಿಕ್ಷೆಗೆ ಹೋಗ್ತಾನೆ ಅಂತಂದು, ತನ್ನ ಮನೆಯಲ್ಲೇ ಭಿಕ್ಷೆ ಥರ ಇರ್ತಾನೆ. ಮಹಾರಾಜರು ನಿಮ್ಮ ಮನೆಯಲ್ಲಿ ನೀವು ಅತಿಥಿ ಅಂತ ಇರಿ ಅಂತ ಹೇಳಿದ್ದಾರೆ. ಹೌದು, ಯಾಕೆ ಅತಿಥಿ ಥರ ಇರುವಾಗ ಅವನಿಗೆ ಅತಿಥಿ ಹೇಗಿರ್ತಾನೆ, ಎಷ್ಟು ಬೇಕೋ ಅಷ್ಟಲ್ಲಿ ಮಾತ್ರ ಇರ್ತಾನೆ ಹೊರತು ಎಲ್ಲದಕ್ಕೂ ಮುಖ ತೋರಿಸ್ಕೊಂಡು ಹೋಗಲ್ಲ. ಅವನಿಗೆ ಎಷ್ಟು ಬೇಕೋ ಅಷ್ಟು ಸಾಕು ಅವನಿಗೆ. ಹಾಗಾಗಿ ಅತಿಥಿ ಅಂತ ಇರಿ ಅಂತ ಹೇಳಿದ್ದಾರೆ. ಹಾಗಿರೋಂಥ ಅವನು ಹೇಗಿರ್ತಾನೆ ಸನ್ಯಾಸಿ ಥರ, ಅವನು ನಿಜವಾದ ಸನ್ಯಾಸಿನೇ ಅವನು. ಹಾಗೆ ಅವನು ಅನ್ನ ಬಟ್ಟೆಗಳನ್ನು ಭಿಕ್ಷೆಯಿಂದಲೇ ಪಡೆಯಬೇಕೆಂದಾಗುವುದು. ಯಾವುದಾದರೊಂದು ಕಾರಣದಿಂದ ಅವನು ಸನ್ಯಾಸಾಶ್ರಮವನ್ನು ಸ್ವೀಕರಿಸದೇ ಇದ್ದರೂ ಅವನು ಕರ್ಮಿಯಾದ ಗೃಹಸ್ಥನು ಎಂದು ಭಾವಿಸಬಾರದೆಂದು ಭಾವ. ಅವನು ನಮಗೆ ತೋರು ಬರ್ತಾ ಇದ್ದಾನೆ, ಹಾಗೆ ಕರ್ಮ ಮಾಡೋಂಥರ ಗೃಹಸ್ಥನ ಥರ ತೋರು ಬರ್ತಾ ಇದ್ದಾನೆ. ಆದರೆ ಅವನು ನಿಜವಾಗಿ ಗೃಹಸ್ಥನೇ ಅಲ್ಲ, ಕರ್ಮಿನೇ ಇಲ್ಲ. ಯಾಕೆ ಆ ಅಭಿಮಾನ ಅವನಿಗಿಲ್ಲ. ಇದನ್ನೇ ನಮ್ಮ ಸ್ವಾಮಿಗಳು ಕೃಷ್ಣಸ್ವಾಮಿಯವರ ಬಗ್ಗೆ ಬರ್ತಿರೋದು. ಅವರಿಗೆ ಸನ್ಯಾಸಾಶ್ರಮ ಸ್ವೀಕರಿಸಬೇಕು ಅಂತ ತುಂಬ ಇತ್ತು, ಆದ್ರದ್ದು ಅವರು ಇದರಲ್ಲಿ ಆಗಲಿಲ್ಲ. ಆದ್ರೆ ಮಾತ್ರ ನಿಜವಾದ ಸನ್ಯಾಸಿ ಆಗಿದ್ರು ಅವರು. ನಿಜವಾದ ಸನ್ಯಾಸತ್ವ ಅನ್ನೋದು ಅವ್ರಿಗೆ ಬಂದವ್ರಿಗಿತ್ತು. ಅದು ಕೊನೆಗಂತೂ ಹೆಂಗೆ ಬರ್ದಿದ್ದಾರೆ ಗೊತ್ತಾ, ಕೃಷ್ಣಾರ್ಯೋ ವಿಷ್ಣು ಪದವಿ ಪ್ರಾಪ್ತ ಕೃಷ್ಣ ಇವಾಪರಹ ಅಂತ. 2ನೆಯ ಕೃಷ್ಣ ಇವರು ಅಷ್ಟು ವೈಭೋಗದಲ್ಲೂ ಇದ್ರು. ಆದರೆ ಕೃಷ್ಣ ಹೇಗೆ ಯಾವುದಕ್ಕೂ ಅಂಟ್ಕೊಂಡಿರ್ಲಿಲ್ವೋ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಕೃಷ್ಣ ಪರಮಾತ್ಮನಿಗೆ ಪಡ್ಕೊಳ್ಳದೇ ಇರೋದು ಏನೂ ಇರಲಿಲ್ಲ, ಅದರಿಂದ ಇಲ್ಲಿರೋದು ಯಾವುದು ಬೇಕಾಗೂ ಇರಲಿಲ್ಲ, ಆದರೂ ಕರ್ಮದಲ್ಲಿದ್ದ. ಹಾಗೆ ನಮ್ಮ ಕೃಷ್ಣಸ್ವಾಮಿ ಅಯ್ಯರವರು ಕೂಡ ಇನ್ನೊಬ್ಬ ಕೃಷ್ಣನಂತೆಯೇ ದೇಹವನ್ನು ಬಿಟ್ಟರು ಅಂತ ಬರೆದಿದ್ದಾರೆ. ಶ್ಲೋಕ ಮಾಡಿದ್ದಾರೆ ಸ್ವಾಮಿಗಳು ಅವ್ರಿಗೋಸ್ಕರ ಅಂತ. ಕೃಷ್ಣಾರ್ಯೋ ವಿಷ್ಣು ಪದವಿ ಪ್ರಾಪ್ತ ಕೃಷ್ಣ ಇವಾಪರಹ ಅಂತ.
ಹಾಗೆ ಅವನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅಂತಾದರೆ ಯಾಕೆ ಪ್ರಾರಬ್ಧದಲ್ಲಿ ಇರಬೇಕದು. ಇವನು ಇಂತಿಂಥ ಆಶ್ರಮದಲ್ಲಿ ಇರಬೇಕು ಅಂತ ಪ್ರಾರಬ್ಧದಲ್ಲಿ ಇರಬೇಕು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದರಿಂದ ಗೊತ್ತಾಗುತ್ತೆ ಯಾವುದು ನಮ್ಮಿಷ್ಟ ಬಂದಾಗ ನಡೀತಾ ಇಲ್ಲ. ಯದ್ಯಪಿ ಗೃಹಸ್ಥಾಶ್ರಮವನ್ನು ಇಷ್ಟಪಟ್ಟು ಸ್ವೀಕಾರ ಮಾಡದೇ ಇದ್ರೂ ಕೂಡ ಅಲ್ಲೂ ಕೂಡ ಪೂರ್ವಜನ್ಮದ ಪ್ರಾರಬ್ಧ ಹೊಡೆದಿದೆ ಅದು. ಅದಕ್ಕೆ ಅಲ್ಲಿ ಆ ರೀತಿಯಾಗಿ ಒಂದು ಪ್ರೇರಣೆನೂ ಉಂಟಾಗಿದೆ. ನೀವೆಲ್ಲವನ್ನು ಪೂರ್ವಜನ್ಮದ ಪ್ರಾರಬ್ಧದ ಮೇಲೆ ಇಟ್ಬಿಟ್ರೆ ಈ ಜನ್ಮದಲ್ಲಿ ಏನು ಮಾಡ್ದಂಗೆ ಆಗಲ್ವಲ್ಲ ಅಂತಲೂ ಅನ್ಸುತ್ತೆ ಅಲ್ವಾ. ಪೂರ್ವಜನ್ಮದ ಪ್ರಾರಬ್ಧ ಅಂತ ಹೇಳುವಾಗ ಪೂರ್ವಜನ್ಮದಲ್ಲಿ ಮಾಡಿದ್ದು ಅಂತಾನೆ ಹೇಳ್ತಾ ಇರೋದು ನಾವು. ಹಾಗೆ ಈ ಜನ್ಮದಲ್ಲೂ ಒಂದಷ್ಟು ಮಾಡೋದಕ್ಕೆ ಅವಕಾಶ ಇದ್ದೇ ಇದೆ. ಆ ಒಂದಷ್ಟರಲ್ಲಿ ಯಾವ್ಯಾವುದು ಅಂದರೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಇಚ್ಛಾದ್ವೇಷಗಳಿಗೆ ಒಳಗಾಗೋದು ಅಂತಿದೆಯಲ್ಲ, ಅದು ಮಾತ್ರ ನಮ್ಮ ಕೈಯಲ್ಲಿದೆ, ಇನ್ಯಾವುದೂ ಕೈಯಲ್ಲಿಲ್ಲ. ಅದರ ಬಗ್ಗೆ ಆಸೆ ಪಡೋದು ಅಥವಾ ಆಸೆ ಪಡದೇ ಇರೋದು, ಅದ್ರ ಬಗ್ಗೆ ದ್ವೇಷ ಬೆಳೆಸ್ಕೊಳ್ಳೋದು, ಇದು ಎರಡು ನಮ್ಮ ಕೈಯಲ್ಲಿರೋದ್ರಿಂದ ಅದಕ್ಕೆ ತಕ್ಕನಾದಂಥ ಕ್ರಿಯೆಗಳನ್ನು ನಡೆಸುತ್ತದು. ಆ ಇಚ್ಛಾದ್ವೇಷಗಳು ಬಂದ ತಕ್ಷಣ ನಾನು ಕ್ರಿಯೆ ಮಾಡ್ತೀನಿ ಅಂತೇನು ಮಾಡಬೇಕಾಗಿಲ್ಲ, ಇಚ್ಛಾದ್ವೇಷಗಳೇ ನಡೆಸ್ಬಿಡುತ್ತೆ. ಒಬ್ಬನ ಬಗ್ಗೆ ವಿಪರೀತ ದ್ವೇಷ ಇದೆ ಅಂದರೆ ಹೋಗಿ ಸಾಯಿಸೇ ಬಿಡ್ತಾನೆ. ಆ ದ್ವೇಷವೇ ಅವನಿಗೆ ಪ್ರೇರಣೆ ಮಾಡೋಕ್ಕೆ ಹೊರತು ಅವನಿಂದೇನು ಅವನು ಮಾಡ್ದ ಅಂದರೆ ಆ ದ್ವೇಷದ ಬುದ್ಧಿನೇ ಮಾಡಿದ್ದು ಅಂತ. ಇಚ್ಛೆಯಿಂದ ಮಾಡೋದು ಇಚ್ಛೆಯ ಬುದ್ಧಿಯಿಂದಲೇ ಮಾಡಿದ್ದು. ಹಾಗೆ ಇಚ್ಛಾದ್ವೇಷ ಅಂತದ್ದು ದೌಹ್ಯಸ್ಯ ಪರಿಪಂಥಿನವು ಅಂತ ಪರಮಾತ್ಮ ಅದೆರಡು ಕಳ್ಳರು ಅಂತ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮೂಹಂ ಸರ್ಗೇ ಯಾಂತಿ ಪರಂತಪ. ಅದಕ್ಕಿಂತ ತಯೋರ್ನ ವಶಮಾಗಚ್ಚೆ ತೌಹ್ಯಸ್ಯ ಪರಿಪಂಥಿನವು ಅಲ್ಲಿ ಬರಬೇಕದು. ಅದು ಹಿಂದಿನ ಇದರಲ್ಲಿ ಇಚ್ಛಾದ್ವೇಷಗಳು ಮಾತ್ರ ಪುರುಷ ಪ್ರಯತ್ನದಲ್ಲಿ ಇರೋದು. ಪುರುಷ ಪ್ರಯತ್ನ ಅನ್ನೋದು ಅಷ್ಟಕ್ಕೇನೆ. ಅದರಿಂದ ಅದೆರಡಕ್ಕೆ ನಾವು ವಶವಾಗಬಾರದು. ಆ ಅಷ್ಟು ಜಾಗದಲ್ಲಿ ನಾವು ಸ್ವಾತಂತ್ರ್ಯ ಇದೆ ಅಂತ. ನೀನು ಇಚ್ಛಾದ್ವೇಷಗಳಿಗೆ ಒಳಗಾದರೆ ನೀನು ಏನೋ ಒಂದು ಮಾಡೇ ಮಾಡ್ತೀಯ, ಅದಕ್ಕೆ ತಕ್ಕಂಥ ಫಲಗಳನ್ನು ಅನುಭವಿಸ್ಲೇಬೇಕಾಗತ್ತೆ. ಅದರಿಂದ ಹಿಂದಿನ ಜನ್ಮದ್ದು ನಾವು ಯಾಕೆ ಹೇಳ್ತಾ ಇರೋದು ಅಂದರೆ ಈಗ ಅಕಾರಣವಾಗಿ ಏನೋ ನನಗೆ ದುಃಖ ಆಗ್ತಾ ಇದೆಯಲ್ಲ, ನಾನು ಏನೂ ಮಾಡೇ ಇಲ್ವಲ್ಲ ಈ ಜನ್ಮದಲ್ಲಿ ನಮ್ಗನ್ಸುತ್ತೆ. ಹಾಗಾಗಲ್ಲಪ್ಪ, ನೀನು ಈ ಜನ್ಮದಲ್ಲಿ ಮಾಡದೇ ಇದ್ರು ಹಿಂದಿನ ಜನ್ಮದಲ್ಲಿ ಮಾಡಿದೀಯಾ, ಹಾಗಾಗಿ ನಿಂಗೆ ದುಃಖ ಆಗ್ತಾ ಇದೆ ಅಂತ. ಕೆಲವ್ರಿಗೆ ಅಕಾರಣವಾಗಿ ಸುಖ ಬರುತ್ತೆ, ಕೆಲಲ್ಲಿಂದಲೋ ಸಹಾಯ ಬಂದು ಒದಗಿಬಿಡುತ್ತೆ, ಸಹಜವಾಗಿ ಚೆನ್ನಾಗೇ ಇರ್ತಾರೆ. ಅದೇ ಯಾಕೆ ಅವ್ರೇನು ಮಾಡೋದೇ ಇಲ್ಲ ಕಣ್ರಿ, ಆದರೂ ಚೆನ್ನಾಗೇ ಇರ್ತಾರೆ ಅನ್ಸುತ್ತೆ ಅಲ್ವಾ. ನಮ್ಮೂರಲ್ಲೊಬ್ಬ ಇದ್ದಾನೆ ಮಹಾಪುರುಷ ಅಪ್ಪಣ್ಣ ಅಂತ. ಅವನಿಗೆ ದಿನ ಸಾಯಂಕಾಲ ಕುಡಿಯೋದಕ್ಕೆ ದುಡ್ಡು ಸಿಗುತ್ತೆ. ಯಾರು ಕೊಡ್ತಾರೆ ಎಲ್ಲಿಂದ ಬರುತ್ತೆ ಗೊತ್ತಾಗಲ್ಲ. ಇಡೀ ಊರವ್ರಿಗೆಲ್ಲ ಆಶ್ಚರ್ಯದ ವಿಷಯ ಅದು, ಇಡೀ ಊರಿನವ್ರಿಗೆ. ಯಾಕೆ ಅಂದರೆ ಯಾವಾಗಲೂ ಅಲ್ಲೊಂದು ಸ್ಕೂಲ್ ಅದು ಅಂಬೇಡ್ಕರ್ ಅವ್ರದ್ದು ಒಂದು ಫೋಟೋ ಇದನ್ನು ಮಾಡಿಬಿಟ್ಟು ಅಲ್ಲೊಂದು ಅಡಿಗಡೆ ಒಂದು ಇದ್ರ ಧ್ವಜಸ್ತಂಭ ಥರ ಕಟ್ಟಿದ್ದಾರೆ, ಅಲ್ಲೇ ಕೂತಿರ್ತಾನೆ ಅವನು ಯಾವಾಗ. ಏನೂ ಮಾಡಲ್ಲ, ನೀ ಏನೂ ಮಾಡಲ್ಲ ಅಂದರೆ ಝೀರೋ ಅಂದ್ರಲ್ಲ ಮೈನಸ್ ಹೇಳ್ಬೇಕು ಅವನಿಗೆ. ಅಷ್ಟು ಸ್ತಬ್ಧ ಅಲ್ಲೇ ಜಾಗ ಕೂತಿರ್ತಾನೆ. ಅಪರೂಪವಾಗಿ ಎದ್ದು ಹೋಗ್ತಾನೆ ಕಷ್ಟಪಟ್ಟು. ಅವನ ಹೆಂಡತಿ ಏನಾದ್ರು ಅಲ್ಲಿಗೆ ಊಟ ತಂದ್ಕೊಟ್ರೆ ಅಲ್ಲೇ ಮಾಡಿದ್ರು ಆಶ್ಚರ್ಯ ಇಲ್ಲ. ತಂದು ಕೊಡಲ್ಲ, ಅದಕ್ಕೋಸ್ಕರ ಮನೆಯವ್ರಿಗೆ ಎದ್ದು ಹೋಗ್ತಾನೆ. ಎಷ್ಟು ಇಲ್ಲಿಂದ ಆ ಗೇಟ್ಗೆ ಹೋಗೋದ್ರೆ ದೂರ ಮನೆ. ಆದರೆ ಪ್ರತಿದಿನ ಸಾಯಂಕಾಲ ಅವನಿಗೆ ಸಿಗುತ್ತೆ. ಊರವರೆಲ್ಲ ಸ್ವಾಮಿ ಅವನು ಏನು ನನ್ನನ್ನು ಎಷ್ಟೋ ಸಲ ಕೇಳ್ತಾರೆ, ಅವನು ಏನೂ ಮಾಡೋದಿಲ್ವಲ್ಲ ಸ್ವಾಮಿ, ದುಡ್ಡೇನು ಸಿಗುತ್ತೆ ಅವನಿಗೆ. ಅದು ಈ ಜನ್ಮದಲ್ಲಿ ಅವನನ್ನು ಹಾಳು ಮಾಡೋಕ್ಕೆ ಬರ್ತಾ ಇದೆ, ಅದು ಬೇರೆ ವಿಷಯ. ತುಂಬ ವಿಷಯಗಳು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಏನು ಬರಲ್ಲ. ಆದರೆ ಅವನಿಗೆ ಹೇಗೆ ಬದುಕ್ತಾ ಇದೆ ಅಂದರೆ ಈಗ ಊಹೆ ಮಾಡಬೇಕು. ಪೂರ್ವಜನ್ಮದ ಯಾವುದೋ ಸಂಸ್ಕಾರ ಕಣಪ್ಪ ಅವನಿಗೆ ಬಂದು ಬದುಕಿದೆ, ಅದನ್ನು ಕಳ್ಕೊತಾ ಇದ್ದಾನೆ ಅವನು. ಅದನ್ನೇ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡಿದ್ದಿದ್ರೆ, ಉದ್ಧಾರ ಆಗೋ ಮಾರ್ಗಕ್ಕೆ ಉಪಯೋಗಿಸ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇರುತ್ತೆ. ಹಿಂದಿನ ಜನ್ಮದ ಕರ್ಮಫಲ ಅಷ್ಟು ಸುಲಭವಾಗಿ ಬಿಡಲ್ಲ. ಅದರಿಂದ ಈ ಜನ್ಮದಲ್ಲಿ ಅವನು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಅವನು ಇಚ್ಛಾದ್ವೇಷಗಳಿಗೆ ಒಳಗಾಗಿಲ್ಲ, ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅವನು. ಇಚ್ಛಾದ್ವೇಷಗಳಿಗೆ ಒಳಗಾಗಿಲ್ಲ ಅಂತಾದ್ಮೇಲೆ ಅಭಿಮಾನ ಅನ್ನೋದಿಲ್ಲ. ಅಭಿಮಾನ ಇಲ್ಲದೆ ಇದ್ಮೇಲೆ ಅವನು ಎಲ್ಲಿದ್ದರೂ ಸನ್ಯಾಸಿನೇ. ಹೇಗಿದ್ದಾನೆ, ಬಟ್ಟೆ ಹೇಗೆ ಉಟ್ಕೊಂಡಿದ್ದಾನೆ, ಯಾವ ಬಟ್ಟೆ ಹಾಕ್ಕೊಂಡಿದ್ದಾನೆ, ಬಟ್ಟೆಯಿಂದ ಸನ್ಯಾಸ ತೀರ್ಮಾನ ಮಾಡೋಕ್ಕಾಗಲ್ಲ. ಮನಸ್ಥಿತಿನ ಇದು ಸನ್ಯಾಸ ಅನ್ನೋದು. ಸನ್ಯಾಸಿಗೂ ಕೆಲವೊಂದು ನಿಯಮ ಇದೆ ಅಂತ 3ನೇ ಟಿಪ್ಪಣಿ. 7 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಮಾಡಬೇಕು, ಗೃಹಸ್ಥನ 4ರಷ್ಟು ಸಲ ಕೈಕಾಲಿಗೆ ಮಣ್ಣು ಹಚ್ಚಿ ಶುಚಿ ಮಾಡಿಕೊಳ್ಳಬೇಕು, ಇದು ಸನ್ಯಾಸಿಯ ನಿಯಮಗಳು ಅಂತ.
ಶರೀರಧಾರಣಾರ್ಥಾಯಾಂ ಭಿಕ್ಷಾಟನಾದಿ ಪ್ರವೃತ್ತೌ ಯಥಾ ನಿಯಮೋ ಭಿಕ್ಷೋಃ ಶೌಚಾದೌ ಚ ತಥಾ ಗೃಹಿಣೋಪಿ ವಿದುಷಃ ಅಕಾಮಿನಃ ಅಸ್ತು ನಿತ್ಯಕರ್ಮಸು ನಿಯಮೇನ ಪ್ರವೃತ್ತಿಃ ಯಾವಜ್ಜೀವಾದಿ ಶ್ರುತಿನಿಯುಕ್ತತ್ವಾತ್ ಪ್ರತ್ಯವಾಯ ಪರಿಹಾರಾಯ ಇತ್ಯೇತತ್ ನಿಯೋಗ ಅವಿಷಯತ್ವೇನ ವಿದುಷಃ ಪ್ರತ್ಯುಕ್ತಂ ಅಶಕ್ಯ ನಿಯೋಜ್ಯತ್ವಾಚ್ಚ ಇತಿ. ಶರೀರ ಇದ್ದುಕೊಂಡಿರುವುದಕ್ಕೆ, ಶರೀರವನ್ನ ಧರಿಸುವುದಕ್ಕಷ್ಟಕ್ಕಾಗಿ, ಧಾರಣಾರ್ಥಾಯಾಮ್ ಅಂದ್ರೆ ಅದಕ್ಕೋಸ್ಕರವಾಗಿ ಇರುವಂತಹ ಭಿಕ್ಷೆಯೇ ಮಾಡಲಾದಕ್ಕೆ ತಿರುಗೋದು. ಭಿಕ್ಷಾಟನಾದಿ, ಭಿಕ್ಷೆಗೋಸ್ಕರ ಅಲಿತಾನೆ, 7 ಮನೆಗಳಿಗೆ ಅಲಿತಾನೆ. ಇವೇ ಮೊದಲಾದ ಪ್ರವೃತ್ತಿಯೋ, ಈ ಪ್ರವೃತ್ತಿಯಲ್ಲಿ ಹೇಗೆ ಭಿಕ್ಷುವಿಗೆ ನಿಯಮ ಅನ್ನೋದು ಕಂಡು ಬಂದಿದೆಯೋ. ಈಗ ಒಬ್ಬ ಸನ್ಯಾಸಿ ಇದ್ದಾನೆ, ಅವನು ಬದುಕಬೇಕು ಅನ್ನೋವಾಗ ಅವನಿಗೊಂದು ನಿಯಮ ಮಾಡಿದೆ. ಏನು ಅಂದರೆ ನೀನು ಭಿಕ್ಷೆ ಮಾಡ್ಕೊಂಡು ಬದುಕಬೇಕು ಅಂತ. ಗೊತ್ತಾಯ್ತಾ? ಇಲ್ಲಿ ಕೆಲವರು ಹಠ ಮಾಡ್ತಾರೆ, ಭಿಕ್ಷಾಟನೆ ಅನ್ನೋದು ಸನ್ಯಾಸಿ ನಿಯಮ ಅಂತ. ನಿಯಮ ಅಂದರೆ ಹೊಟ್ಟೆ ಹಸಿದೇ ಇರಲಿ ಹೋಗಿ ಮಾಡಬೇಕು ಅಂತ. ಆ ಥರ ಅದೃಷ್ಟ ಕರ್ಮವಾದು. ಈಗ ಗೃಹಸ್ಥರ ಕರ್ಮಗಳೇನಿದೆ ಅದನ್ನು ಅವ್ನಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಅವ್ನು ಮಾಡಲೇಬೇಕು. ಯಾಕಪ್ಪ ಅಂದರೆ ಅದರಿಂದ ಒಂದು ಅದೃಷ್ಟೋತ್ಪತ್ತಿ ಆಗುತ್ತೆ, ಅವನಿಗೊಂದು ಫಲ ಇದೆ. ಅದರಿಂದ ಅವ್ನಿಗೆ ಇವತ್ತದ್ದು ಬೇಡ ಅಂತ ಅನ್ಸಿದ್ರು ಉತ್ತಮವಾದ ಫಲವನ್ನು ಕಳ್ಕೊತಾನೆ. ಹಾಗಾಗಿ ನಿಯಮ ಅದು. ಅದರಿಂದ ಅದನ್ನು ಮಾಡದೇ ಇದ್ದರೆ ಅವನಿಗೆ ಪ್ರತ್ಯವಾಯ ದೋಷ ಬರುತ್ತೆ. ಪ್ರತ್ಯವಾಯ ದೋಷ ಅಂದರೆ ಹಿಂದಿನ ಜನ್ಮದ ಪಾಪಕರ್ಮಗಳು ಎದ್ದುಕೊಳ್ಳುವುದಕ್ಕೆ ಅವಕಾಶ ಕೊಡೋದು ಅಂತ ಅರ್ಥ. ಈ ನಿತ್ಯ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಲ್ಲ, ಈ ನಿತ್ಯ ಕರ್ಮಗಳನ್ನು ಮಾಡ್ತಾ 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 ನಾವು ಹಿಂದಿನ ಜನ್ಮದ ಪಾಪಕರ್ಮಗಳು ಎದ್ಕೊಳ್ಳೋದನ್ನು ತಡೀತಾ ಇದ್ದೀವಿ. ಯಾಕೆಂದರೆ ಯಾವ್ಯಾವುದೋ ಪಾಪಕರ್ಮ ಎದ್ಕೊಂಡಾಗ ಯಾವ್ಯಾವುದ್ರಲ್ಲಿ ಆಸೆ ಬರುತ್ತೋ, ಯಾವುದ್ರಲ್ಲಿ ದ್ವೇಷ ಬರುತ್ತೋ, ಏನು ಮಾಡ್ತೀವೋ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಪಾಪಕರ್ಮಗಳನ್ನು ತಡೀತಾ ಹೋಗಬೇಕು. ಇಲ್ಲಿ ನಿತ್ಯ ಕರ್ಮಗಳಿಂದ ಚಿತ್ತಶುದ್ಧಿನೂ ಆಗ್ತಾ ಹೋಗಬೇಕು. ಆ ಪುಣ್ಯಕರ್ಮಗಳ ಫಲವನ್ನು, ಪುಣ್ಯಕರ್ಮಗಳೇ ತೊಂದರೆ ಕೊಡಲ್ಲ, ಕೆಲವು ಸಲ ಅದು ತೊಂದರೆ ಕೊಡುತ್ತೆ, ಅದು ಬೇರೆ ವಿಷಯ. ಆಗಲಿ ಪ್ರತ್ಯವಾಯ ಅನ್ನೋದು ಹಿಂದಿನ ಜನ್ಮದ ಕರ್ಮಗಳನ್ನು ತಳ್ಳಿ ಈ ಜನ್ಮದಲ್ಲಿ ನಾನು ಅತ್ಯುತ್ತಮವಾದ ಚಿಂತನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ. ಇಲ್ಲಾಂದರೆ ಹಿಂದಿನ ಜನ್ಮದ ಕರ್ಮಗಳು ಬಂದು ಹೊಡಿತಾನೇ ಇದ್ದರೆ ಒಂದು ಜಪ ಮಾಡೋಕ್ಕೂ ಆಗಲ್ಲಪ್ಪ ಮನಸ್ಸಿಗೆ. ಎಲ್ಲಿ ಬರುತ್ತೆ ಮನಸ್ಸು? ಅದಕ್ಕೋಸ್ಕರ ನಿತ್ಯ ಕರ್ಮಗಳನ್ನು ಮಾಡ್ತಾ ಇರೋದು ಅದಕ್ಕೋಸ್ಕರ. ಇವನು ಗೃಹಸ್ಥನಿಗೆ ನಿತ್ಯ ಕರ್ಮಗಳನ್ನು ಮಾಡಲಿಲ್ಲ ಅಂದರೆ ಆ ರೀತಿ ಪ್ರತ್ಯವಾಯ ದೋಷ ಅಂತ ಒಂದು ಬರುತ್ತೆ. ಆದರೆ ಸನ್ಯಾಸಿ ಭಿಕ್ಷೆ ಹೊಟ್ಟೆ ಹಸಿರು ಭಿಕ್ಷೆ ಮಾಡ್ತಾನಪ್ಪ, ಹೊಟ್ಟೆ ಹಸಿಲಿಲ್ಲ ಅಂದ್ರೂ ನಿಯಮನ ಅದೇನು, ಆ ರೀತಿ ನಿಯಮ ಏನಲ್ಲ ಅದು. ಆದರೆ ಅವನು ನಿಯಮ ಕಂಡು ಬಂದಿದೆಯಲ್ಲ ಅಂತಾನೆ. ನಿಯಮ ಕಂಡಿರೋದು ಭಿಕ್ಷೆ ಮಾಡಬೇಕಾದ ಸಂದರ್ಭ ಬಂದಾಗ 7 ಮನೆಗಳಲ್ಲಿ ಮಾಡು ಅನ್ನೋದು ನಿಯಮ. 7 ಮನೆನೋ 8 ಮನೆನೋ ಒಟ್ಟಿನಲ್ಲಿ ಅದು 2 ಹೇಳಿದೆ. ಆಗಲಿ 7 ಮನೆಗಳಲ್ಲಿ ಮಾತ್ರ ಭಿಕ್ಷೆ ತಗೋಬೇಕು ಅನ್ನೋದು ನಿಯಮವೇ ಹೊರತು ನೀನು ಹೊಟ್ಟೆ ಹಸಿದೇ ಇರುವಾಗಲೂ 7 ಮನೆಗೂ ಹೋಗಿ ಭಿಕ್ಷೆ ತಗೊಳ್ಳೇಬೇಕು ಅಂತಲೂ ಅಲ್ಲ. ಈ 7 ಮನೆಗಳಲ್ಲಿ ನಿಯಮ ಅಂತ ಹೇಳಿದೆಯಲ್ಲ, ಮೊದಲೇ ಮನೇಲೆ ಭಿಕ್ಷೆ ಸಿಕ್ಕಿದ ಮೇಲೆ 7 ಮನೆಗೂ ಹೋಗಲೇಬೇಕು ಅಂತೇನಿಲ್ಲ ಅಲ್ವಾ? ಹಾಗೆ ನಿಯಮ ಮಾಡಕ್ಕೆ ಬರುತ್ತಾ? ಮೊದಲೇ ಮನೇಲಿ ಹೊಟ್ಟೆ ತುಂಬ ಭಿಕ್ಷೆ ಸಿಕ್ಕಾಯ್ತು, ಆದರೂ 7 ಮನೆಗೆ ಹೋಗು ಅಂತ ಹೇಳಿದೆ ಅಂತ ಹೇಳಿ 7 ಮನೆಗೆ ಒಂದ್ಸಲ ಹೋಗಿ ನಿಮ್ಮ ಮನೆ ಭಿಕ್ಷೆ ನಮಗೆ ಬೇಡ, ನಿಮ್ಮ ಮನೆ ಭಿಕ್ಷೆ ಬೇಡ ಹೇಳಿ ಬರ್ಬೇಕಾ? ನಿಮ್ಮ ಸೊಂಡಿಗೆ ಕೊಡಿ, ನಿಮ್ಮಲ್ಲಿ ಚಕ್ಲಿ ಕೊಡಿ. ಅದರಿಂದ 4ರಷ್ಟು ಗೃಹಸ್ಥನ 4ರಷ್ಟು ಕೈಕಾಲಿಗೆ ಮಣ್ಣು ಶುಚಿ ಏನಿದೆ ಅದು ಗೃಹಸ್ಥನಾದವನಿಗೆ. ಈಗ ಇದಕ್ಕೆ ಕೈಕಾಲು ತೊಳ್ಕೊಂಡು ಬಂದರೆ, ಆಮೇಲೆ ಇದನ್ನು ಮೂತ್ರ ವಿಸರ್ಜನಾದಿಗಳನ್ನು ಮಾಡಿ ಬಂದರೆ 8 ಸಲ ಬಾಯಿ ಕುಪ್ಪಳಿಸ್ಬೇಕು ನೀರಲ್ಲಿ ಅಂತಿದೆ. 8 ಮೂತ್ರ ವಿಸರ್ಜನೆಗಾದರೆ. ಅಮೇಧ್ಯ ವಿಸರ್ಜನೆಗಾದಾಗ 12 ಸಲ ಅಂತ. ಆದರೆ ಸನ್ಯಾಸಿಗೆ ಅದರಲ್ಲಿ 4ರಷ್ಟು ಶುಚಿ ಇನ್ನೂ ಜಾಸ್ತಿ ಅಂತ. ಅಷ್ಟು ಅದೇನು ಹೇಳಕ್ಕೆ ಬರಲ್ಲ, ಶಾಸ್ತ್ರದ ನಿಯಮ ಅವೆಲ್ಲ. ಯಾಕೆಂದರೆ ಶಾಸ್ತ್ರ ಅದು ಯಾವ ಅದೃಷ್ಟದ ದೃಷ್ಟಿ ಏನಲ್ಲ. ಅಂದರೆ ಸನ್ಯಾಸಿ ನಿಯಮ ಅತ್ಯಂತ ಶುದ್ಧನಾಗಿರಲಿ, ಅವನ ಶುದ್ಧತೆಯನ್ನು ಜಾಸ್ತಿ ಕಾಪಾಡಿಕೊಳ್ಳಿ ಅನ್ನೋದಕ್ಕೋಸ್ಕರವಾಗಿ ನಿಯಮಗಳನ್ನು ಮಾಡುತ್ತೆ. ನಿಯಮಗಳನ್ನು ಸಡಿಲಿಸಿದಾಗ ಮನುಷ್ಯ ಶುದ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, ಕೊರೋನಾ ಬಂತು,
ಪ್ರತಿಯೊಬ್ಬರು ಎಲ್ಲಿಂದಲಾದರೂ ಹೊರಗಡೆಗೆ ಬಂದ ತಕ್ಷಣ ಅದು ಹಾಕ್ಕೊಂಡು ತೊಳ್ಕೊಳ್ಳೇಬೇಕು ಅಂತ ಬಂದಿದ್ದರಿಂದ ಎಷ್ಟು ಶುದ್ಧವಾಗಿದ್ದಾರೆ. ಇಲ್ಲಾಂದ್ರೆ ಎಲ್ಲರೂ ತೊಳ್ಕೊತಿದ್ರ, ಎಲ್ಲೋ ಹೋಗ್ತಿದ್ರು ಹಾಗೇ ಬಂದ್ಬಿಡ್ತಿದ್ರು ಜನ. ಅಂದರೆ ನಿಯಮಗಳನ್ನು ಮಾಡಿದಾಗ ಅದನ್ನು ಪಾಲಿಸ್ತೀವಿ, ಪಾಲಿಸೋಕೆ ಅನುಕೂಲನೂ ಆಗುತ್ತೆ. ಯಾಕೆಂದರೆ ಒಂದು ನಿಯಮ ಕಾಣಿಸ್ತಾ ಇದೆ ನನಗೆ, ಇಲ್ಲಾಂದ್ರೆ ಏನನ್ನು ಪಾಲಿಸ್ಬೇಕು, ಎಷ್ಟೊಂದು ಪಾಲಿಸ್ಬೇಕು. ಈಗ ಎಷ್ಟೋ ಜನ ಕೈಕಾಲು ತೊಳ್ಕೊಂಡು ಬರ್ತಾರೆ, ಬಾಯಿಗೆ ನೀರು ಹಾಕಲ್ಲ, ಹಾಗೆ ಬಂದ್ಬಿಡ್ತಾರೆ. ಆ ಗಲೀಜು ಪಲೀಜು ಅವೆಲ್ಲ ಏನೂ ಗೊತ್ತೇ ಇಲ್ಲ. ಅಲ್ಲಿ ಒಳಗೆ ಹೋಗಿರ್ತಾರೆ, ಅದರ ವಾಸನೆ ಎಲ್ಲ ಒಳಗೆ ಹೋಗಿರುತ್ತೆ, ಗಲೀಜಲ್ವಾ. ಅದೆಲ್ಲ ಮೂಗುಗಿಗೂ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬಾಯೆಲ್ಲ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ಮಾಡೋದೇ ಇಲ್ಲ ಎಷ್ಟೋ ಜನ. ಶರೀರವು ಬದುಕಿರುವುದಕ್ಕೋಸ್ಕರವಾಗಿ, ಶರೀರವನ್ನು ಧರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇರುವಂತಹ ಭಿಕ್ಷಾಟನವೇ ಮೊದಲಾದ ಪ್ರವೃತ್ತಿಯಲ್ಲಿ ಮತ್ತು ಶೌಚಾದಿಗಳಲ್ಲಿ ಹೇಗೆ ನಿಯಮ ಭಿಕ್ಷುವಿಗೆ ಕಂಡು ಬಂದಿದೆಯೋ ಹಾಗೆಯೇ ಒಬ್ಬ ಗೃಹಿ ಇದ್ದಾನೆ, ಗೃಹಸ್ಥ. ಅವನು ವಿದುಷ, ಜ್ಞಾನಿ. ಅವನು ಅಂತಹ ಜ್ಞಾನಿಯಾದ ಗೃಹಸ್ಥನಿಗೂ ಕೂಡ, ಅಕಾಮಿಯಾದರೂ ಕೂಡ ನಿತ್ಯ ಕರ್ಮಗಳಲ್ಲಿ ನಿಯಮವಾದ ಪ್ರವೃತ್ತಿ ಮಾಡಿಬಿಡಿ ನೀವು. ಅವನು ಜ್ಞಾನಿನೇ, ಆದರೆ ಜ್ಞಾನಿಯಾದರೂ ಕೂಡ ನಿತ್ಯ ಕರ್ಮಗಳನ್ನು ಬಿಡಬಾರದು ಅಂತ ಒಂದು ವಾಕ್ಯ ಸೇರಿಸ್ಬಿಡೋಣ. ಈಗ ಯಾರೂ ಕೂಡ ನಿತ್ಯ ಕರ್ಮಗಳನ್ನು ಬಿಡಬಾರದು ಅಂತ ಶಾಸ್ತ್ರ ಹೇಳಾಗಿದೆ. ಆದರೂ ಅಜ್ಞಾನಿಗಳು ಬಿಡ್ತಾ ಇದ್ದಾರೋ ಇಲ್ವೋ? ಲೌಕಿಕರು ಅಂದರೆ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲದೆ ಇರೋರು. ಜ್ಞಾನಿಗರಪ್ಪ ನಿಯಮ ಮಾಡೋದಿನೋ, ಅಜ್ಞಾನಿಗಳೇ ಯಾವ ನಿಯಮನೂ ಕೇಳ್ತಾ ಇಲ್ಲ. ಶಾಸ್ತ್ರ ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿದ್ಯೋ ಇಲ್ವೋ? ಮಾಡ್ತಾ ಇದ್ದಾರ? ನೀ ಬರ್ಕೊಂಡು ಮಾತ್ರಕ್ಕೆ ಮಾಡೋಕ್ಕಾಗತ್ತಾ? ಈಗ ಬರ್ದಿರೋದ್ರಿಂದಲೇ ಮಾಡೋದಾಗಿದ್ರೆ ಯಾರೋ ಕರ್ಮ ಬಿಡ್ತಾನೆ ಇರಲಿಲ್ಲ. ಹಾಗೇನೆ ಜ್ಞಾನಿ ಆದವನು ಕೂಡ ಮಾಡಲೇಬೇಕು ನಿಯಮ ಮಾಡಿದರೆ ಜ್ಞಾನಿ ಮಾಡ್ತಾನ? ಯಾವ ಪ್ರಯೋಜನವನ್ನು ಇಟ್ಕೊಂಡು ಅವನ ಕರ್ಮ ಮಾಡಬೇಕು, ಅಥವಾ ಕರ್ಮ ಮಾಡೋವಾಗಲೂ ಅದರಲ್ಲಿ ಅಭಿಮಾನ ಇಟ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ಅವನು ಸಹಜವಾಗಿ ಮಾಡ್ತಾನೆ. ಎಷ್ಟೋ ಕರ್ಮಗಳಿರುತ್ತೆ. ಈಗ ಅತ್ಯಂತ ಪ್ರಿಯನಾದ ಒಬ್ಬ ಸ್ನೇಹಿತ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನಿಗೋಸ್ಕರ ನಾವೇನೋ ಕೆಲಸ ಮಾಡ್ಕೊಡ್ತೀವಿ, ಅವ್ನು ಕೇಳ್ದ ಅಂತ. ಅದನ್ನು ಅದಕ್ಕೇನಾದ್ರು ಪ್ರಯೋಜನ ಬೆಳೆಸ್ತೀವ? ಇಲ್ಲ. ಅವನೇ ಕೇಳಿದ್ರು, ಬಹಳ ಸಹಾಯ ಇಟ್ಕೊಳೋ ಹಾಗೆಲ್ಲ ಹೇಳ್ಬೇಡ ನೀನು, ಸರಿ ಇರಲ್ಲ ಅಂತೀವಿ. ಯಾಕೆ? ಅವನ ಮೇಲಿನ ಪ್ರೇಮ ಅನ್ನೋದು ಅಷ್ಟೇ ಸಾಕು ನನಗೆ. ಅವನು ನನ್ನನ್ನು ಪ್ರೀತಿಸಿದ್ರೆ ಸಾಕು, ಅವನನ್ನು ವಿಶ್ವಾಸ ಇಟ್ಟರೆ ಸಾಕು, ಅವನು ನನಗೆ ಸಹಾಯ ಆಯಿತು, ನಿನ್ನಿಂದ ಉಪಕಾರ ಆಯಿತು, ಆ ಶಬ್ದ ಎಲ್ಲ ಹೇಳಬಾರ್ದು ಅಂತಲೇ ಅನ್ಸುತ್ತೆ, ಅಷ್ಟು ಪ್ರೇಮ ಇದ್ದರೆ. ಹಾಗೆ ಭಗವಂತನಲ್ಲಿ ಪರಮ ಪ್ರೇಮವನ್ನು ಇಟ್ಕೊಂಡು, ತತ್ವದಲ್ಲಿ ಪರಮ ಪ್ರೇಮವನ್ನು ಇಟ್ಕೊಂಡವನಿಗೆ ಇಲ್ಲೇನೋ ಒಂದು ಮಾಡ್ತಾನಲ್ಲ, ಇದರಿಂದ ಏನಾಗಬೇಕು ಅವನಿಗೆ? ಆ ಭಗವತ್ ಪ್ರೇಮ ಒಂದೇ ಸಾಕು ಅವನಿಗೆ, ಆ ತತ್ವದಲ್ಲಿರುವ ನಿಷ್ಠೆ ಒಂದೇ ಸಾಕು, ಇನ್ನೇನು ಬೇಕಾಗಿಲ್ಲ ಅವನಿಗೆ. ಆಗಲಿ. ಇವರು ಪೂರ್ವ ಪಕ್ಷಿ ಹೇಳ್ತಾ ಇರೋದು ಯಾರೂ ಕೂಡ ಕರ್ಮ ಬಿಡಬಾರದು ಅನ್ನೋದು ನಿಯಮ ಮಾಡೋದಕ್ಕೆ. ಯಾಕೆಂದರೆ ಒಬ್ರಿಗೆ ಯಾರಿಗಾದರೂ ಕರ್ಮ ಬಿಟ್ಬಿಡ್ಬೋದು ಇಂಥವ್ರು ಅಂತ ಹೇಳಿದರೆ ಎಲ್ಲರೂ ಕರ್ಮ ಬಿಟ್ಬಿಡ್ತಾರೆ. ನಮ್ಮ ಜನರ ಸ್ವಭಾವ ಹೇಗೆ ಅಂದರೆ, ಜ್ಞಾನಿ ಆದವನು ಕರ್ಮ ಬಿಡಬಹುದು ಅಂತ ಬರೆದ್ರು ಅಂತ ಇಟ್ಕೊಳ್ಳಿ, ನಾವು ಜ್ಞಾನಿನೇ ಅಂತ. ಆ ಜ್ಞಾನಿ ಶಬ್ದಕ್ಕೆ ಏನು ಅಂತ ಅವ್ರಿಗೆ ಅರ್ಥ ಆಗೋದಿಲ್ವಾದ್ರಿಂದ ಅದಕ್ಕೆ ಎಲ್ಲ ಜ್ಞಾನಿಗಳು ಸಾಮಾನ್ಯವಾಗಿ ಕರ್ಮವನ್ನು ಮಾಡ್ತಿದ್ರು. ಎಲ್ಲ ಜ್ಞಾನಿಗಳು ನೋಡಿ ಕರ್ಮದಲ್ಲಿ ಇನ್ನೂ ಹೆಚ್ಚು ಮಾಡ್ತಾಯಿದ್ರು ಕರ್ಮವನ್ನು. ನೀವು ಒಬ್ಬೊಬ್ಬ ಜ್ಞಾನಿಗಳನ್ನು ನೋಡಿದರೆ ಅವ್ರಿಗೆ ಶರೀರಾಭಿಮಾನ ಇರೋದಿಲ್ವಲ್ಲ, ಶರೀರಾಭಿಮಾನ ಇಲ್ಲದೆ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಅಕ್ಕಲಕೋಟೆ ಮಹಾರಾಜರು ಬಂದ ಭಕ್ತರು ಊಟ ಮಾಡೋದಕ್ಕೆ ಬೇಕು ಅಂತ ಹೇಳಿ ಎಲೆ ಹಚ್ಚೋರಂತೆ, ಆ ಮುತ್ಕದ ಎಲೆನ ಕಡ್ಡಿಲಿ ಹಚ್ಚಬೇಕಲ್ಲ ಅದನ್ನು ಮಾಡೋರಂತೆ. ರಮಣ ಮಹರ್ಷಿಗಳು ಎಷ್ಟು ದಿನ ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡ್ತಾಯಿದ್ರು ಗೊತ್ತಾ? ಅಡುಗೆ ಮನೇಲಿ ತೆಂಗಿನಕಾಯಿ ಕೊಡ್ಕೊಡೋದು, ತರಕಾರಿ ಹಚ್ಕೊಡೋದು. ಅಂದರೆ ಅವರಿಂದೇನು ಜಪತಪಾದಿಗಳನ್ನೇನೂ ಮಾಡಬೇಕಾಗಿಲ್ಲ, ಎಲ್ಲವನ್ನೂ ಪಡ್ಕೊಂಡಾಗಿದೆ. ಅವ್ರ ನೆಲೆ ನಿಂತು ಬಿಟ್ಟಿದ್ದಾರೆ. ನೆಲೆ ನಿಂತ ಮೇಲೆ ಏನೋ ಒಂದು ಮಾಡಬೇಕು. ಮಾಡೋವಾಗ ಉತ್ತಮ ಕರ್ಮಗಳನ್ನು ಮಾಡೋದನ್ನು ತೋರಿಸ್ಕೊಟ್ರೆ ಜನ ಅದನ್ನು ಅನುಸರಿಸ್ತಾರೆ. ಗುರುಗಳೇ ಮಾಡ್ತಿದ್ರಂತೆ ಕಣೋ, ನಾವು ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲ ಜ್ಞಾನಿಗಳು ಕರ್ಮದಲ್ಲೇ ತೊಡಗ್ತಿದ್ರು, ಚೆನ್ನಾಗಿ ಕರ್ಮ ಮಾಡಬೇಕು ಅಂತ. ಕರ್ಮವನ್ನು ಚೆನ್ನಾಗಿ ಮಾಡೋದು ಅಂದರೆ ತುಂಬ ಮಾಡೋದು ಅಂತಲ್ಲ, ಕರ್ಮವನ್ನು ಯಾವ ರೀತಿಯಾಗಿ ಮಾಡಿದರೆ ನಾವು ಕರ್ಮಕ್ಕೆ ಅಂಟ್ಕೊಳ್ಳೋದಿಲ್ವೋ, ಕರ್ಮಫಲಕ್ಕೆ ಸಿಗಾಕೊಳ್ಳೋದಿಲ್ವೋ ಅದು ಚೆನ್ನಾಗಿ ಮಾಡೋದು ಅಂತ. ಕರ್ಮವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಇವರು ಮದುವೆನ ಅಂದರೆ ದುಡ್ಡು ಜಾಸ್ತಿ ಖರ್ಚು ಮಾಡಿದ್ರು ಅಂತ, ಆದ್ರೆ ಬಂದವ್ರನ್ನ ಮಾತಾಡಿಸ್ಲಿಲ್ವೋ ಅಂತ ಏನೂ ಇಲ್ಲ. ಅದು ಚೆನ್ನಾಗಿ ಮದುವೆನದು. ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಬಂದಂಥವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ, ಒಳ್ಳೆ ಅಡುಗೆಯನ್ನು ಚೆನ್ನಾಗಿ ಮಾಡಿಸಿ, ಊಟ ಮಾಡೋವಾಗ ಎಲ್ರಿಗೂ ಪ್ರೀತಿಯಿಂದ ನಾನು ಮಾತಾಡಿದರೆ ಅದು ನಿಜವಾದ ಚೆನ್ನಾಗಿರೋ ಮದುವೆ.
ಹಾಗೆ ನಾವು ಕರ್ಮಫಲಕ್ಕೆ ಅಂಟಿಕೊಳ್ಳದೆ ಮಾಡುವಂಥ ಸ್ಕಿಲ್ ಕಲ್ತ್ಕೊಂಡ್ರೆ ಅದು ಕರ್ಮವನ್ನು ಚೆನ್ನಾಗಿ ಮಾಡೋದೇ ಹೊರತು ಜಾಸ್ತಿ ಮಾಡಬೇಕು ಅಂತೇನಲ್ಲ. ಎಷ್ಟು ಅದಕ್ಕೆ ನಮ್ಮ ಹೆಬ್ಬಳ್ಳಿ ಗುರುಗಳು ಅಂತ ಹೇಳ್ತಾರೆ. ಅವರು ಒಂದು ಉತ್ತರ ಭಾರತದ ಸನ್ಯಾಸಿಗಳ ಹತ್ರ ಹೋಗಿದ್ದಾರೆ. ಅವರು ಚೆನ್ನಾಗಿ ಊಟ ಮಾಡೋರಿಗೆ ತತ್ವಜ್ಞಾನ ಆಗುತ್ತೆ ಅಂತಂತವ್ರು. ಅವ್ರು ಉತ್ತರ ಭಾರತ ಸನ್ಯಾಸಿಗಳು ಅವರು ಇವ್ರು ನಾವು ಜಗ್ ಹೊಡಿತೀವ್ರಿ ಅಂತಂತೇವ್ರು. ಇನ್ನು ಅವರ ಸಾಧಕ ಅವಸ್ಥೆಯಲ್ಲಿ ಅಪ್ಪ ಚೆನ್ನಾಗಿ ಊಟ ಮಾಡೋದು ಅಂದರೆ ಚೆನ್ನಾಗಿ ತಿನ್ನೋದು ಅಂತ ಹೇಳ್ತಾ ಇಲ್ಲ ನಾನು. ಚೆನ್ನಾಗಿ ಊಟ ಮಾಡೋದು ಅಂದರೆ ಊಟ ಮಾಡುವ ಪ್ರತಿಯೊಂದು ತುತ್ತಿನಲ್ಲೂ ಭಗವಂತನ ಸ್ಮರಣೆ ಸೇರಿಸ್ಕೊಂಡು ಕವಳೆ ಕವಳೆ ಗೋವಿಂದ ಕೀರ್ತನಂ, ಆ ಭಗವಂತನ ಸ್ಮರಣೆಯನ್ನು ಸೇರಿಸ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿ ಊಟ ಮಾಡೋದು ಅಂತ ಹೊರತು ಒಂದು ಮಂಕ್ರಿ ತಿನ್ಬೇಕು ಅಂತಾನ ಅದಕ್ಕೆ ಚೆನ್ನಾಗಿ ಊಟ ಅಂತಾರ. ಕಂಡಂತೆಯೇ ದೃಷ್ಟವಾಗಿ ಯಾವುದು ನನಗೆ ತೊಂದರೆ ಕೊಡುತ್ತೋ ಅದನ್ನೇ ಚೆನ್ನಾಗಿ ಅಂತ ಯಾರೋ ಹೇಳಲ್ಲ. ಹಾಗೆ ಕರ್ಮವನ್ನು ವಿಪರೀತವಾಗಿ ಮಾಡಿದ ಮಾತ್ರಕ್ಕೆ ಚೆನ್ನಾಗಿ ಕರ್ಮ ಮಾಡ್ದ ಅಂತ ಹೇಳಲ್ಲ. ಹಾಗಂದಿದ್ರೆ ತುಂಬ ಜನ ಲೌಕಿಕರು ತುಂಬ ಕೆಲಸ ಮಾಡ್ತಾರೆ. ಈಗ ಕಲ್ಕುಟಿಗರು ರೋಡಲ್ಲಿ ಕೆಲಸ ಮಾಡೋರು ಬೆಳಗ್ಗೆಯಿಂದ ರಾತ್ರಿವರೆಗೆ ಮಾಡ್ತಾರೆ. ನಾವು ನಿಂತ್ಕೊಳ್ಳೋಕ್ಕೆ ಆಗಲ್ಲ ಬಿಸಿಲಲ್ಲಿ, ಪಾಪ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಆದರೆ ಆ ಕರ್ಮ ಫಲದಲ್ಲಿ ಆಸಕ್ತಿ ಇಡದೆ ಮಾಡಿದರೆ, ಕರ್ಮದಲ್ಲಿ ಸಂಘವಿಲ್ದೇನೆ ನನ್ನಂಥವ್ನು ಈ ಕರ್ಮ ಮಾಡಲ್ಲ ನಾನು ಅಂತಲೋ ಅಥವಾ ನನ್ನಂಥವ್ನು ಇಂಥ ಕರ್ಮ ಮಾತ್ರ ಮಾಡ್ತೀನಿ ಅಂತಲೋ ಅಂದ್ಕೊಳ್ದೇನೆ, ಕರ್ಮ ಫಲದಲ್ಲೂ ಆಸಕ್ತಿ ಇಲ್ಲದೆ ಆ ಭಗವದರ್ಪಿತವಾಗಿ ಕರ್ಮ ಮಾಡೋದನ್ನು ಚೆನ್ನಾಗಿರೋ ಕರ್ಮ ಅಂತಾರೆ ಹೊರತು ಇಷ್ಟೆಷ್ಟೋ ಮಾಡಬೇಕು ಅಂತಲ್ಲ. ಯಾವುದನ್ನು ಮಾಡ್ತೀಯೋ ಅದನ್ನು ಚೆನ್ನಾಗಿ ಮಾಡು ಅಂತ, ಭಗವತ್ ಸ್ಮರಣೆ ಪೂರ್ವಕವಾಗಿ ಮಾಡು ಅಂತ. ಗೃಹಿಯಾದಂಥವನು ಅವನು ಜ್ಞಾನಿಯಾಗಿದ್ದಾನೆ, ಕಾಮಿನೂ ಅಲ್ಲ, ಅಕಾಮಿ, ಯಾವ ಕಾಮನೆಗಳು ಇಲ್ಲ. ಅಂಥವನು ನಿತ್ಯ ಕರ್ಮಗಳಲ್ಲಿ ನಿಯಮಿತವಾಗಿ ತಪ್ಪದೇನೆ ತೊಡಗಬೇಕು ಅಂತ ಮಾಡೋಣ. ಹಾಗೆ ಪ್ರವೃತ್ತಿ ಇದ್ದರೆ ಅವನಿಗೆ ಆವಾಗ ಏನಾಗುತ್ತೆ, ಎಲ್ಲರೂ ಕರ್ಮ ಯಾರೋ ಬಿಡಕ್ಕೆ ಬರಲ್ಲ ಅಂತ ತೀರ್ಮಾನ ಆಗುತ್ತೆ. ಅಷ್ಟೇ ಬೇಕಾಗಿರೋದು ಅವನಿಗೆ. ಪೂರ್ವ ಪಕ್ಷಿ ಕರ್ಮ ಬಿಟ್ಬಿಟ್ಟು ಒಂದು ದೃಷ್ಟಿಯಲ್ಲಿ ಒಳ್ಳೆಯದೇ ಪಾಪ, ಜನ ಎಲ್ಲ ಕರ್ಮ ಬಿಟ್ಬಿಟ್ಟು ಆರಾಮಾಗಿ ನಿದ್ದೆ ಹೊಡಿತಾರೆ ಅಂತ. ಇವತ್ತು ಬೆಳಗ್ಗೆ ಏಳ್ಸೋದೇ ಕಷ್ಟ ಜನರನ್ನ, ಎಷ್ಟೋ ಜನರನ್ನ. ಬೇಗ ಹೇಳ್ರಪ್ಪ ಅಂದರೆ ತುಂಬ ಜನ ನಮ್ಮ ಪುರೋಹಿತರುಗಳು ಕೂಡ 8 ಗಂಟೆ 10 ಗಂಟೆ 12 ಗಂಟೆಗೆಲ್ಲ ಹೇಳ್ತಾರೆ ಕಣ್ರಿ. ಯಾಕಪ್ಪ ಹೀಗೆ ನಿಯಮ ಮಾಡಬೇಕು? ಜ್ಞಾನಿಗೂ ಕೂಡ ಆ ಒಂದು ನಿಯಮ ಸೇರಿಸಿ ನೀವು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಶ್ರುತಿಯಲ್ಲಿ ಬದುಕಿರುವವಗೂ ಕೂಡ ಕರ್ಮ ಮಾಡಬೇಕು ಅಂತ ನಿಯೋಗ ಮಾಡಿದೆ. ನಿಯುಕ್ತತ್ವ ಅಂತಂದರೆ ಸೇರಿಸಿರುವುದರಿಂದ, ಕೂಡಿಸಿರುವುದರಿಂದ ಅಂತ. ಯಾವಜ್ಜೀವಾದಿ ಶ್ರುತಿ ನಿಯುಕ್ತತ್ವ, ಯಾವಜ್ಜೀವಾದಿ ಶ್ರುತಿಗಳಿಂದ ಇವನು ನಿಯುಕ್ತನಾಗಿರೋದ್ರಿಂದ, ಪ್ರೇರಿತನಾಗಿರೋದ್ರಿಂದ, ಪ್ರತಿಯೊಬ್ಬನೂ ಪ್ರೇರಿತವಾಗಿದ್ದೀವಿ ಅಂತ. ನಾವೆಲ್ಲವೂ ನಾನು ನಿನ್ನೆ ಹೇಳಿದಾಗೆ, ನಾವು ಶ್ರುತಿಯ ಮಾತನ್ನು ಒಪ್ಕೊಂಡ್ರು, ವೇದದ ಆಚಾರಗಳನ್ನು ಒಪ್ಕೊಂಡ್ರು ನಾವು ಅದರೊಳಗೆ ಇದ್ದೀವಿ. ಒಪ್ಕೊಳ್ಳಿಲ್ಲ ಅಂದರೆ ಅದು ನಿಷೇಧ ಮಾಡಿದೆಯಲ್ಲ ಆ ಮಾರ್ಗದಲ್ಲಿದ್ದೀವಿ, ಒಟ್ಟಲ್ಲಿ ಆ ಚೌಕಟ್ಟಲ್ಲೇ ಇದ್ದೀವಿ ನಾವು. ಆದ್ದರಿಂದ ಬದುಕಿರುವವರೆಗೂ ಕರ್ಮ ಮಾಡಬೇಕು ಅನ್ನೋ ಶ್ರುತಿಯಿಂದ ಎಲ್ಲರೂ ನಿಯುಕ್ತರಾಗಿರೋದ್ರಿಂದ ಪ್ರತ್ಯವಾಯವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ಪ್ರತ್ಯವಾಯ ಅಂತ ಹೇಳಿದ್ನಲ್ಲ ನಾನು ಇವಾಗ. ಪ್ರತ್ಯವಾಯ ಅಂದರೆ ಹಿಂದಿನ ಜನ್ಮದ ಕರ್ಮಗಳು ಮಧ್ಯದಲ್ಲಿ ಬಂದು ಎತ್ಕೊಂಡ್ಬಿಡುತ್ತೆ ನಮಗೆ. ಯಾವಾಗ ಯಾವ ಕರ್ಮ ಎತ್ಕೊಳ್ಳುತ್ತೆ ಗೊತ್ತಿಲ್ಲ, ಯಾವತ್ತು ಹಣ್ಣು ಶುರುವಾಗುತ್ತೆ ಗೊತ್ತಿಲ್ಲ, ತಲೆನೋವು ಶುರುವಾಗುತ್ತೆ ಗೊತ್ತಿಲ್ಲ, ಕಾಲು ನೋವು ಶುರುವಾಗುತ್ತೆ ಗೊತ್ತಿಲ್ಲ. ಅದೆಲ್ಲವೂ ಹಿಂದಿನ ಜನ್ಮದ ಕರ್ಮ. ಆ ಹಿಂದಿನ ಜನ್ಮದ ಕರ್ಮಗಳು ಯಾವ ಯಾವುದೋ ಸಂದರ್ಭದಲ್ಲಿ ಎತ್ಕೊಂಡಾಗ ಅತ್ಯುತ್ತಮವಾದ ಭಾವನೆಗಳನ್ನು, ಕರ್ಮಗಳನ್ನು ಮಾಡೋಕ್ಕೆ ಆಗಲ್ಲ. ನಮ್ಮ ಮತ್ತೂರಿನಲ್ಲೇ ಅನ್ಸುತ್ತೆ, ಮತ್ತೂರಲ್ಲೋ ಹೊಸದಿಲ್ಲೋ ಒಬ್ರು ಇದ್ರು. ಅವರು 5 ಸಲ ಕಾಶಿಗೆ ಹೊರಡಬೇಕು ಅಂತ ಇದು ಮಾಡ್ಕೊಂಡು 5 ಸಲನೂ ತಪ್ಪಾಯ್ತು. 6ನೇ ಸಲ ಹೊರಡಲೇಬೇಕು ಅಂತ ತೀರ್ಮಾನ ಮಾಡಿ ರೆಡಿ ಮಾಡಿಕೊಂಡ್ರು ಸತ್ತೋದು. ಇಲ್ವೇ ಇಲ್ಲ, ಕರ್ಮದಲ್ಲಿ ಇಲ್ವೇ ಇಲ್ಲ. ಅಂದರೆ ಅದಕ್ಕೋಸ್ಕರವಾಗಿ ಅಂಥ ಉತ್ತಮವಾದ ಕರ್ಮಗಳಿಗೆ ಎಷ್ಟು ಹೊಡೆತಗಳು ಬರ್ತದೆ. ಇದನ್ನೇ ಅವರು ಶ್ರೇಯಸಿ ಬಹು ವಿಘ್ನಾನಿ ಅಂತ, ಅನೇಕೇ ವಿಘ್ನಾ ಅಂತ ಹೇಳ್ತಾ ಇರೋದು. ಶ್ರೇಯಸಿ ಅನೇಕೇ ವಿಘ್ನಾ ಅಂತ, ಶ್ರೇಯೋ ಮಾರ್ಗಕ್ಕೆ ಅನೇಕ ವಿಘ್ನಗಳಿರುತ್ತೆ. ಕಾಶಿಗೆ ಹೋಗ್ಬೇಕು ಅನ್ನೋದು ಒಳ್ಳೆ ವಿಚಾರಪ್ಪ, ಹೋಗೇ ಬಿಟ್ರು, ಹೋಗೋಕ್ಕೆ ಆಗಲಿಲ್ಲ ಕಾಶಿಗೆ. ಇದನ್ನು ತಪ್ಪಿಸ್ಕೊಳ್ಳುವಂಥದ್ದು ನಿತ್ಯ ಕರ್ಮಗಳು. ಅವರು ನಿತ್ಯ ಕರ್ಮಗಳನ್ನು ಅಷ್ಟೇನು ಮಾಡ್ತಿರ್ಲಿಲ್ಲ. ಈ ಶಾಸ್ತ್ರ ಏನು ನಿತ್ಯ ಕರ್ಮಗಳನ್ನು ಹಾಕ್ಕೊಟ್ಟಿದೆ ಅದನ್ನು ಮಾಡ್ತಾ ಇರೋನಿಗೆ ಹಿಂದಿನ ಜನ್ಮದ ಕರ್ಮಗಳು ಯಾವಾಗಲೋ ಬಂದು ಹೊಡೆಯಲ್ಲ, ಅದಕ್ಕೊಂದು ಟೈಮ್ ಇರುತ್ತೆ. ಅವನು ತನ್ನ ಈ
ಈ ಜನ್ಮದಲ್ಲಿ ಏನು ಸಾಧನೆ ಮಾಡ್ಕೋಬೇಕೋ ಅದೆಲ್ಲ ಮಾಡ್ಕೊಂಡ ಮೇಲೆ ಅದು ಬಂದು ಹೊಡೆಯುತ್ತೆ. ಅದಕ್ಕೆ ಮಹಾತ್ಮರ ಜೀವನದಲ್ಲಿ ನೋಡಿದ್ದೀರಾ, ಅವರ ಸಾಧನಾ ಕಾಲದಲ್ಲಿ ಅವ್ರಿಗೆ ಅಷ್ಟು ತೊಂದರೆ ಇರಲ್ಲ. ಸಿದ್ಧರಾದ ಮೇಲೆ ಬೇಕಾದಷ್ಟು ಕಾಯಿಲೆಗಳು ಅವ್ರಿಗೆ ಅನುಭವಿಸಿ ಮುಗಿಸ್ತಾರೆ. ಬಂದ್ಕೊಳ್ಳಿ ಅದು ಶರೀರಕ್ಕೆ ಬರೋದು, ಅದನ್ನೇನು ತಪ್ಸೋಕ್ಕಾಗಲ್ಲ. ಅದು ಸಾಧನಾ ಕಾಲದಲ್ಲೇ ಬಂದ್ಬಿಟ್ರೆ ಸಾಧನೆ ಮಾಡೋಕ್ಕಾಗಲ್ಲ, ಅದ್ರಲ್ಲಿ ನೆಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ಆಗಬಾರ್ದು ಅಂತ. ಹಾಗಾಗಿ ನಿತ್ಯವಾದ ಪ್ರತ್ಯವಾಯವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗಿ ಎಂಬಿದರಿಂದ ಇತ್ಯೇತತ್ ಎಂಬಿ ವಿಷಯಕ್ಕೆ ನಾವು ಹಿಂದೆನೇ ಉತ್ತರ ಹೇಳಿದ್ದೀವಿ. ಪೂರ್ವ ಪಕ್ಷಿ ಪ್ರತ್ಯವಾಯವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗೂ ಮತ್ತು ಶ್ರುತಿಯಲ್ಲಿ ಬದುಕಿರೋವರೆಗೂ ಕರ್ಮ ಮಾಡಲೇಬೇಕು ಅಂತ ನಿಯಮ ಮಾಡಿರೋದ್ರಿಂದ ಜ್ಞಾನಿಯಾದಂತಹ ಗೃಹಸ್ಥನು ಕೂಡ ಕರ್ಮದಲ್ಲಿ ತೊಡಗಲಿ ಅಂತ ಹೇಳಿದರೆ ಅದಕ್ಕೆ ನಾವು ಹಿಂದೆ ಉತ್ತರ ಹೇಳಿದ್ದೀವಿ. ಅಲ್ಲ ಕಣಪ್ಪ, ಅವನು ನಿಯೋಗಕ್ಕೆ ವಿಷಯವೇ ಆಗಲ್ಲ. ಅವನು ನಿಯೋಗ ಅಂದರೆ ಕಟ್ಟುಪಾಡು, ಕಟ್ಟುಪಾಡಿಗೆ ಅವನು ಆಬ್ಜೆಕ್ಟೇ ಆಗಲ್ಲ, ವಿಷಯವೇ ಆಗಲ್ಲ. ಇದು ನನಗೆ ಹೇಳ್ತಾ ಇದೆ ಅನ್ನೋ ವಿಷಯ ಅಂತಲೇ ಅಂದ್ಕೊಳ್ಳಲ್ಲ. ಈಗ ಮೊನ್ನೆ ಇಲ್ಲಿ ಕೂತ್ಕೊಂಡು ಹೋದರು, ಇದರಲ್ಲಿ ಮೈಕ್ ಹಾಕ್ಕೊಂಡು ಯಾರ್ಯಾರು ಮನೆ ಟ್ಯಾಕ್ಸ್ ಕಟ್ಟಬೇಕು ಅಂಥವ್ರು ಇಂಥವ್ರು ಇದನ್ನೆಲ್ಲ ಕಟ್ಬಿಡಿ ಅಂತ. ನೀವು ಕೇಳಿಸ್ಕೊಂಡ್ರೋ ಇಲ್ವೋ? ಮೊನ್ನೆ ಜಪ ಮಾಡ್ತಿದ್ದಾಗ ಇದು ಬಂತು. ಈಗ ಹೌದು, ನಲ್ಲಿ ಟ್ಯಾಕ್ಸ್ ಕಟ್ಟೋರು ಇದು ಕಟ್ಟೋರು ಎಲ್ಲ ಕಟ್ಬಿಡಿ, ಮುನ್ಸಿಪಾಲ್ಟಿ ಇದಕ್ಕೆ ಬಂದು ಅಂತ. ನನಗ್ಯಾಕೆ ನಾವ್ಯಾಕೆ ತಗೊಳ್ಳಿಲ್ಲ ಅದನ್ನ? ನಮ್ಮ ವಿಷಯವೇ ಅಲ್ಲ ಅದು, ನಾವು ಅದಕ್ಕೆ ವಿಷಯ ಆಗಿರಲೇ ಇಲ್ಲ. ಅದೇ ಯಾರಿಗೆ ಆಗುತ್ತೋ ಅವ್ರಿಗದು ಏನೋ ಹೇಳ್ತಾ ಇದಾರಲ್ಲ ಅನ್ಸುತ್ತೆ. ಈಗ ಎಷ್ಟೋ ಸಲ ಅಷ್ಟೇ, ಇಲ್ಲಿ ಮೊನ್ನೆ ಕತ್ತೆ ಹಾಲು ಅಂತ ಕೂತ್ಕೊಂಡೋದ್ನಲ್ಲ, ಕತ್ತೆ ಹಾಲು ಕತ್ತೆ ಹಾಲು ಅಂತ ಕೂತ್ಕೊಂಡೋದ. ಕತ್ತೆ ಹಾಲು ಯಾರಿಗೆ ಬೇಕಾಗುತ್ತೋ ಅವ್ರಿಗೆ ಅದು ಕೇಳಿಸುತ್ತೆ ಹೊರತು, ಅದು ಬೇಕು ಅನ್ಸುತ್ತೆ ಹೊರತು ನಮಗೂ ಕೇಳಿಸ್ತೋ ಅದು ನನಗೆ ಅಂತ ಅನ್ಕೊಳ್ಳಿಲ್ಲ. ಅದು ನಮಗೆ ಬೇಕು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಹಾಗೆ ಜ್ಞಾನಿಯಾದವನು ಯದ್ಯಪಿ ಗೃಹಸ್ಥನಾಗಿ ಕಂಡು ಬಂದರೂ ಕೂಡ ಅವನು ನಿಯೋಗಕ್ಕೆ ವಿಷಯವಾಗಿರಲ್ಲ, ಕಟ್ಟುಪಾಡಿಗೆ ವಿಷಯವಾಗಿರಲ್ಲ. ಶಾಸ್ತ್ರದ ಕಟ್ಟುಪಾಡುಗಳನ್ನು ಅವನು ಶಾಸ್ತ್ರೋಕ್ತ ಚೌಕಟ್ಟಲ್ಲೇ ಸಾಧನ ಮಾಡ್ಕೊಂಡು ಗೆದ್ದಿದ್ದಾನವನು. ಶಾಸ್ತ್ರವನ್ನು ತಿರಸ್ಕಾರ ಮಾಡಲ್ಲ ಅವನು, ಆದರೆ ಆ ಒಂದು ಮಾರ್ಗವನ್ನೇ ಅನುಸರಿಸಿ ಗೆದ್ಕೊಂಡಿದ್ದಾನವನು. ಹಾಗಾಗಿ ನಿಯೋಗಕ್ಕೆ ವಿಷಯವಾಗುವುದಿಲ್ಲ ಜ್ಞಾನಿಯಾದವನು ಅನ್ನೋ ರೀತಿಯಲ್ಲಿ ನಾವು ಉತ್ತರ ಹೇಳಾಗಿದೆ. ಅದಕ್ಕೆ ಉತ್ತರ ಅದೇನೆ. ನೀನು ಎಷ್ಟು ಸಲ ಪ್ರಶ್ನೆ ಮಾಡಿದ್ರು ಹೀಗೆ ಮಾಡೋಣ ಹಾಗೆ ಮಾಡೋಣ ಆ ರೀತಿಯಾದ ಒಂದು ಕಟ್ಟುಪಾಡು ಇರಲಿ ಅವನಿಗೆ ಅಂತ ನೀನು ಎಷ್ಟು ಹೇಳಿದ್ರು, ವೇದವು ಅವನಿಂದಲೇ ಹುಟ್ಟಿರೋದು ಅಂತ ಹಿಂದೆ ಹೇಳಿದ್ದೀವಿ ನಾವು. ಆಮ್ನಾಯಸ್ಯಾಪಿ ತತ್ಪ್ರಭವತ್ವ ಅಂತ. ಜ್ಞಾನಿ ಏನು ತಿಳ್ಕೊಂಡಿದ್ದಾನೋ ಪರಮಾತ್ಮನೇ ನಾನು ಅಂತ, ಪರಮಾತ್ಮನಿಂದಲೇ ವೇದ ಹುಟ್ಟಿರೋದು. ಅಂದರೆ ತನ್ನಿಂದ ಹುಟ್ಟಿರೋ ಅದನ್ನೂ ಬರೆದ್ರು ಅಂಥದ್ದು. ತನ್ನ ಅರಿವಿನಿಂದ ಸ್ನೇಹಿ ಸ್ವವಿಜ್ಞಾನ ಉತ್ಥೇನ ವಚಸ ಸ್ವಯಂ ನಿಯುಜ್ಯತೆ ಅಂತ. ತನ್ನ ಅರಿವಿನಿಂದ ಹುಟ್ಟಿದಂತಹ ಮಾತುಗಳಿಂದ ತಾನೇ ಕಟ್ಟುಪಾಡುಗಳಿಗಾಗಲ್ಲ ಅಂತ, ತಾನೇ ಸಿಗಾಕೊಳ್ಳಲ್ಲ. ತಾನೇ ಸಿಗಾಕೊಳ್ಳೋ ಥರ ಮಾತಾಡೋರು ಬೇರೆ, ಅರಿವಿರಲ್ಲ ಅಂತವ್ರಿಗೆ. ತಾವೇ ಸಿಗಾಕೊಳ್ಳೋ ಥರ ಮಾತಾಡ್ತೀವಲ್ಲ, ನಮಗೆ ಯಾವ ತಿಳುವಳಿಕೆನೂ ಇಲ್ಲ ಅಂತ ಅಗತ್ಯ ಹೊರತು ಸರಿಯಾಗಿ ತಿಳುವಳಿಕೆ ಇರೋರು ತಾವು ಸಿಗಾಕೊಳ್ಳೋಂಥ ಮಾತುಗಳನ್ನ ಆಡ್ತಾರ. ಆದರೆ ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ಥರ. ತನ್ನಿಂದಲೇ ಹುಟ್ಟಿರೋದು ವೇದ, ತನ್ನ ಉಸಿರು ಅಂದ್ಕೊಂಡಿದ್ದಾನೆ ವೇದವನ್ನು. ಹಾಗನ್ಕೊಂಡು ಆ ವೇದದ ಕಟ್ಟುಪಾಡುಗಳಿಗೆ ಅವನು ಒಳಗಾಗ್ತಾನೆ. ಅವನು ಆಗಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕೆ? ಕರ್ಮಕ್ಷೇತ್ರ ಎಲ್ಲಿವರೆಗಿದೆ, ಅದರ ಫಲ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕಿಂತಲೂ ಹೆಚ್ಚಿನದಾದ ತತ್ವವನ್ನು ತಿಳ್ಕೊಂಡಿದ್ದಾನೆ ಅವನು. ಕರ್ಮಕ್ಕೆ ಅಂದರೆ ಕರ್ಮ ಉಪಾಸನೆ ಎರಡೂ ಸೇರಿ ಅದರ ಕ್ಷೇತ್ರ ಎಷ್ಟು, ಅದರ ಫಲ ಎಷ್ಟು ಅಂತ ಅರ್ಥ ಮಾಡಿಕೊಂಡು ಇಷ್ಟರಿಂದ ನನಗೆ ಸಾಕಾಗಲ್ಲ, ನನ್ನ ಪೂರ್ತಿ ತೃಪ್ತಿ ಬಂದಿಲ್ಲ ಅಂಥೇಳಿ ಅದನ್ನು ಬಿಟ್ಟು ತತ್ವವಂತೆ ಅರ್ಥ ಮಾಡ್ಕೊಂಡಿರೋದು ಅವನು. ಅನ್ಯಾಕೆ ಮತ್ತೆ ಅದರಿಂದ ಮತ್ತೆ ಆಸೆ ಪಡಕ್ಕೆ ಹೋಗ್ತಾನವನು? ಕೊಡಲ್ಲ. ಅಶಕ್ಯ ನಿಯೋಜ್ಯತ್ವ ಅಂದರೆ ಅವನನ್ನು ನಿಯೋಜನೆ ಮಾಡಲು ಸಾಧ್ಯವೂ ಇಲ್ಲ. ಅವನು ನಿಯೋಗಕ್ಕೆ ಒಳಗೂ ಆಗಲ್ಲ, ನಿಯೋಜನೆ ಮಾಡೋಕ್ಕೆ ಅದನ್ನು ಕಟ್ಟುಪಾಡು ಒಳಗೆ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಯಾವ ಜೀವಾದಿ ನಿತ್ಯಚೋದನ ಅನರ್ಥಕ್ಯಮಿತಿಚೆ. ಸ್ವಾಮಿ, ಹಾಗೆ ನೀವು ಮಾಡಿಬಿಟ್ರೆ ಬದುಕಿರುವವರೆಗೂ ಕೂಡ ಕರ್ಮವನ್ನು ಮಾಡಲೇಬೇಕು ಅನ್ನೋ ಒಂದು ವಿಧಿಯ ಚೋದನೆ ಇದೆಯಲ್ಲ. ಚೋದನೆ ಅಂದರೆ ತಳ್ಳೋದು ಅಂತ. ಚೋದನಾ ಇತಿ ಕ್ರಿಯಾಯಾಂ ಪ್ರವರ್ತಕಂ ವಚನಂ ಅಂತ. ಚೋದನೆ ಅಂದರೆ ನಮ್ಮನ್ನು ಕ್ರಿಯೆಯಲ್ಲಿ ತೊಡಗಿಸುವ ಮಾತುಗಳಿದೆಯಲ್ಲ, ಅದಕ್ಕೆ ಚೋದನೆ ಅಂತ. ಅಂದರೆ ಶ್ರುತಿ ವಾಕ್ಯಗಳಿಗೆ ಚೋದನೆ ಅಂತ ಹೆಸರು. ಅಂತಹ ಚೋದನೆ ವೇಸ್ಟ್ ಆಗತ್ತಲ್ಲ ಸ್ವಾಮಿ. ಶಾಸ್ತ್ರ ಕೂತ್ಕೊಂಡು ಹೇಳ್ತಾ ಇದೆ ಬದುಕಿರೋವರೆಗೂ ಕರ್ಮ ಮಾಡಬಾರ್ದು ಅಂತ ಅಂದರೆ ಅದೇನು ವೇಸ್ಟ್ ಏನಾಗಲ್ಲ. ಯಾಕೆ? ಅವಿದ್ವದ್ ವಿಷಯೇನ ಅರ್ಥವತ್ವ. ಅಲ್ಲಪ್ಪ, ಅದು ಅಜ್ಞಾನಿಗಳ ವಿಷಯದಲ್ಲಿ ಸಾರ್ಥಕವ ಇದೆ, ಅದಕ್ಕೆ ಅರ್ಥ ಇದೆ, ಅದಕ್ಕೆ ಅದು ವೇಸ್ಟ್ ಏನಾಗಲಿಲ್ಲ.
ಅದಕ್ಕೆ ಪ್ರಯೋಜನ ಇದೆ. ಎಲ್ಲಿ? ಅಜ್ಞಾನಿಗಳ ಕ್ಷೇತ್ರದಲ್ಲಿ. ಎಲ್ಲ ವಾಕ್ಯವೂ ಎಲ್ರಿಗೂ ತಗಲೇಬೇಕು ಅಂತ ಏನಿಲ್ಲಪ್ಪ. ಯಾವ ಯಾವ ವಾಕ್ಯ ಯಾರ್ಯಾರಿಗೆ ತಗಲಿದ್ರೋ ಅಷ್ಟು ಸಾಕೆ ಹೊರತು ಪ್ರತಿಯೊಂದು ವಾಕ್ಯಕ್ಕೂ ಎಲ್ಲರೂ ಕಟ್ಪಾಡಿಗೆ ಒಳಗಾಗ್ಬೇಕು ಆ ವಾಕ್ಯದ ಕಟ್ಪಾಡಿಗೆ ಹಾಗೇನಿಲ್ಲಪ್ಪ. ಯಾರು ಅಜ್ಞಾನಿಗಳೋ ಅವರಿಗೆ ಯಾವ್ದು ಬೇಕು ಅನ್ನೋ ಬುದ್ಧಿ ಇರುತ್ತೆ. ಯಾಕೆ? ಅಜ್ಞಾನದಿಂದ ಕಾಮ ಅನ್ನೋದು ಹುಟ್ಟುತ್ತೆ. ಅಜ್ಞಾನ ನಮ್ಮನ್ನು ಪರಿಚ್ಛಿನ್ನ ಮಾಡುತ್ತೆ. ಅಪರಿಚ್ಛಿನ್ನ ಸ್ವರೂಪರಾದ ನಮ್ಮನ್ನ ಅಜ್ಞಾನ ಪರಿಚ್ಛಿನ್ನವಾಗಿ ಮಾಡಿದಾಗ ಆ ಕಾಮ ಅನ್ನೋದು ಹುಟ್ಟುತ್ತೆ. ಕಾಮದಿಂದ ಅವನು ಕರ್ಮ ಮಾಡೇ ಮಾಡ್ತಾನೆ. ಅಜ್ಞಾನಿಗಳ ವಿಷಯದಲ್ಲಿ ಅದಕ್ಕೆ ಸಾರ್ಥಕತೆ ಅನ್ನೋದು ಇದ್ದೇ ಇದೆ. ಆದರೆ ಆ ವಾಕ್ಯ ಇದೆ ಮಾತ್ರಕ್ಕೆ ಅವನನ್ನು ಜ್ಞಾನಿಗಳಿಗೂ ಟಚ್ ಮಾಡ್ಬೇಕದನ್ನ ನೀನು. ಜ್ಞಾನಿಗಳು ಕೂಡ ಕರ್ಮದ ಕ್ಷೇತ್ರದಲ್ಲೇ ಇರಬೇಕು, ಅವರೂ ಕರ್ಮ ಮಾಡಲೇಬೇಕು ಅಂತ ಎಲ್ಲ ನೀನು ಮಾಡಬೇಡ. ಇದನ್ನು ಲೌಕಿಕರು ತುಂಬ ಜನ ಹೇಳ್ತಾರೆ. ಈಗ ನಮ್ಮನ್ನ ನಾವೆಲ್ಲೂ ಪೂರೈಕೆಗೆಲ್ಲ ಹೋಗಲ್ವಲ್ಲ, ನಮ್ಮೂರ ಕಡೆಯಲ್ಲೆಲ್ಲ ಇದೊಂದು ದೊಡ್ಡ ಚರ್ಚೆ. ಯಾಕಂದರೆ ಸಣ್ಣ ಸಣ್ಣ ಕಮ್ಯುನಿಟಿ ಅಲ್ವ ನಮ್ಮದು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರೆಯಕ್ಕೆ ಬರ್ತಾರೆ. ಈಗ ನಮ್ಮ ಚಿಕ್ಕಪ್ಪ ಎಲ್ಲ ಕಡೆ ಪೂರೈಕೆಗೆ ಹೋಗೋದ್ರಿಂದ ಕರೆಯಕ್ಕೆ ಬಂದವರೆಲ್ಲ ಇದೇ ಹೇಳೋದು, ನೀವು ಕಲ್ತಿದ್ದೀರಿ ಏನು ಪ್ರಯೋಜನ, ನೀವು ಆಸೆ ಬಿಟ್ಬಿಟ್ಟು ಕರ್ಮ ಮಾಡಿ, ನನಗೆ ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ಆ ಕರ್ಮ ಮಾಡಿ ಅಂತಾರೆ. ನಾನಂದೆ ಆಸೆ ಬಿಟ್ಬಿಟ್ಟು ನಿಮ್ಮನೆಗೆ ಬಂದು ಸೇವೆ ಮಾಡ್ಬೇಕಾ ನಾನು ಮುಂದೆ? ಅಲ್ಲ, ಅದು ಭಗವತ್ ಸೇವೆ ಅಲ್ವಾ, ನಮ್ಮನೇಲಿ ಹೋಮ ಮಾಡೋದು. ನೀನು ನಿನ್ನ ಆಸೆ ಇಟ್ಕೊಂಡು ಕರ್ಮ ಮಾಡಿದ್ರೆ ಭಗವತ್ ಸೇವೆ ಅಂತ ಹೇಗಂತೀಯ? ಅದನ್ನ ನಿನ್ನ ಆಸೆ ಪೂರೈಸ್ಕೋಸ್ಕರ ನೀನು ಮಾಡ್ತಾ ಇದೀಯ. ಹಾಂ, ಅವರು ಅದು ನಮ್ಗೆ ಉಪದೇಶ ಮಾಡೋದು. ಅಲ್ಲಿ ಹೇಗೆ ಜನ ಹೇಗಿರ್ತಾರೆ ಅಂದ್ರೆ ಬರ್ಬೇಕು, ಪ್ರೇಮನೂ ಇದೆ ಅದ್ರಲ್ಲಿ ಪಾಪ. ಹೇಗಾದ್ರೂ ಮಾಡಿ ನಮ್ಮ ಮನೆಗೆ ಅವ್ರು ಬರ್ಬೇಕು ಅಂತ. ನಮ್ಗಲ್ಲಿ ಹೋಗ್ಬಾರ್ದು ಅಂತೇನಿಲ್ಲ. ಆದ್ರೆ ನಮ್ಮ ಕ್ಷೇತ್ರ ಅದಲ್ಲ, ನಮ್ಗದು ಬೇಕಾಗಿಲ್ಲ. ನಮ್ಗೆ ಆ ಪೂರ್ವಕ್ಕೆ ಇದು ಕಾರ್ಯಕ್ರಮದಿಂದ ದೂರ ಸ್ವಲ್ಪ. ಆದ್ರೆ ಜನರಿಗೆ ಏನೋ ಒಂದು ಹುಡುಕ್ತಾರೆ ಅಲ್ಲಿ. ನೀವೇನು ಆಸೆ ಪಡಬೇಡಿಪ್ಪ, ದುಡ್ಡು ತಗೋಬೇಡಿ, ಬಂದು ಮಾಡಿ ನೀವು ಅಂತಾರೆ. ನಾನು ದುಡ್ಡು ತೊಗೊಳ್ದೇದ್ಮೇಲೆ ಯಾಕಪ್ಪ ಮಾಡಬೇಕು ಅಂತ ಮಾಡಿದರೆ ದುಡ್ಡು ತೊಗೊಂಡ್ರಾಯ್ತು, ತಪ್ಪೇನಿಲ್ಲ. ಆದರೆ ದುಡ್ಡು ಬೇಡ ಅಂದಮೇಲೆ ಅದು ಬೇಡ, ಕರ್ಮವೂ ಬೇಡ. ಅದೇ ಟೈಮ್ನಲ್ಲಿ ನಾನು ನನ್ನ ಚಿಂತನೆ ಮಾಡ್ಕೊಳಕ್ಕೆ ಅವಕಾಶ ಇದೆ ತಾನೆ. ಜಪ ಮಾಡ್ಕೋಬೋದು, ನಂದೇನೋ ಧ್ಯಾನ ಮಾಡ್ಬೋದು, ಓದ್ಕೋಬೋದು, ಅದಕ್ಕೆ ಅವಕಾಶ ಇದೆ. ಅಲ್ಲ, ಬದುಕು ನಡಿಬೇಕಲ್ಲ ಅಂತಾರೆ. ಬದುಕು ನಡೆಯೋಕ್ಕೆ ಎಷ್ಟು ಬೇಕೋ, ಬದುಕು ಅನ್ನೋದಕ್ಕೆ ಅರ್ಥವನ್ನ ನಾವು ಎಷ್ಟು ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಬದುಕು ನಡಿಬೇಕು ಅಂತ. ನಾನು ನನ್ನ ಬದುಕನ್ನು ದೊಡ್ಡದು ಮಾಡ್ಕೊಂಡ್ರೆ ಅವಾಗ ಬದುಕು ನಡೆಯೋದು ಕಷ್ಟ ಆಗುತ್ತೆ. ಬದುಕನ್ನು ಪುಟ್ಟದ್ದು ಮಾಡ್ಕೊಂಡ್ರೆ ಬದುಕು ಅಂದ್ರೆ ಜೀವನ ಅಂತ. ನನ್ನ ಬದುಕು ಎಲ್ಲಿಗಪ್ಪ? ನನಗೊಂದು 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಒಂದು ಬಟ್ಟೆ ಇದ್ರೆ ಸಾಕು, ಒಂದು ಜಾಗ ಇದ್ರೆ ಸಾಕು, ನನ್ನ ಪಾಡಿಗೆ ನಾನು ಅನುಷ್ಠಾನ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಾಗ ಬದುಕು ಅನ್ನೋದಕ್ಕೆ ಅರ್ಥ ಅಷ್ಟೊಂದೇನು ಕೊಡಬೇಕಾಗಿಲ್ಲ. ಬದುಕು ಅನ್ನೋವಾಗ ಇಂಥದ್ದೇ ಒಂದು ಕಾರ್ ಇರಬೇಕು, ಕಾರಲ್ಲ, ಕಾರಲ್ಲಿ ಇಂಥದ್ದೇ ಇರಬೇಕು, ಇಂಥ ಜಾಗದಲ್ಲೇ ಮನೆ ಇರಬೇಕು. ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಮನೆ ಇರಬೇಕು ಅಂದಾಗ ಬದುಕಿಗೆ ದೊಡ್ಡ ಅರ್ಥ ಬರುತ್ತೆ. ಅಂಥವ್ನು ಸಾಯ್ಬೇಕು, ಸಾಯಿಲಿ, ಅವನ ಜೀವನ ಪೂರ್ತಿ ತೆಗಿಬೇಕು, ಅದಕ್ಕೋಸ್ಕರ ಗಂಧ ತೆಗೆದಾಗ್ತಾನ ಅವನು ತೆಗಿಕೋತಾನೆ. ಅಂದರೆ ಬದುಕಿನ ಅರ್ಥವನ್ನು ನಮ್ಮಂಥ ಹಳ್ಳಿಗಳಲ್ಲಿ ಎಷ್ಟು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಬದುಕೋದಕ್ಕೆ ಒಂದು 10,000 ರೂಪಾಯಿ ಇದ್ರೆ ಸಾಕು ಅಂತ ಇಟ್ಕೊಳ್ಳಿ. ಭಗವಂತ ಅಷ್ಟನ್ನು ಊರಲ್ಲಿ ಕೊಟ್ಟಿದ್ದಾನಪ್ಪ, ಕೊಡದೇ ಏನಿಲ್ಲ. ಅಷ್ಟನ್ನು ಕೊಟ್ಟ ಮೇಲೆ ನನಗೆ ಇದಕ್ಕಿಂತಲೂ ಹೆಚ್ಚಿನದು ಬೇಕು ಅಂತ ಅದು ಆಸೆ ಆಗತ್ತದು. ಆಸೆಗೊಳಗಾದಾಗ ನಾನು ಮಾಡಬೇಕಾಗತ್ತೆ ಅಷ್ಟೇ. ಆಸೆಗೊಳಗಾದಾಗ ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಈಗ ನನಗೆ ಆಸೆ ಬಂತು ಅಂತ ಇಟ್ಕೊಳ್ಳಿ, ಕಾರ್ ತಗೋಬೇಕು ಅಂತಲೋ, ಇನ್ನೊಂದು ತಗೋಬೇಕು ಅಂತಲೋ, ಮತ್ತೊಂದು ತಗೋಬೇಕು ಅಂತಲೋ ಆಸೆ ಬಂದಾಗ ನನಗೆ ನೀನು ಕರ್ಮ ಮಾಡು ಅಂತ ಇನ್ನೊಬ್ರು ಹೇಳ್ಕೊಡ್ಬೇಕಾ? ಸಹಜವಾಗಿ ಮಾಡ್ತೀವಿ, ನಡ್ಸ್ಕೊಂಡು ಬಂದೇ ಬರ್ತದೆ. ಇಚ್ಛಾ ದ್ವೇಷಗಳಿಗೆ ನಾನು ಒಳಗಾದಾಗ ಅದು ಮಾಡಿಸುತ್ತೆ ಹೊರತು ಅವಾಗ ಯಾರ ಉಪದೇಶನೂ ಬೇಕಾಗಿಲ್ಲ. ಈಗ ಇಚ್ಛಾದ್ವೇಷಗಳಿಗೆ ಒಳಗಾಗದೇ ಇರೋವಾಗಲೂ ಯಾರ ಉಪದೇಶನೂ ಬೇಕಾಗಿಲ್ಲ, ಶಾಸ್ತ್ರೋಪದೇಶ ಸಾಕು. ಯತ್ತು ಭಿಕ್ಷೋ ಶರೀರಧಾರಣ ಮಾತ್ರ ಪ್ರವೃತ್ತಸ್ಯ ಪ್ರವೃತ್ತೇಃ ನಿಯತತ್ವಂ ತತ್ ಪ್ರವೃತ್ತೇಃ ನ ಪ್ರಯೋಜಕಂ. ಇನ್ನು ಒಂದು ಉತ್ತರ ಹೇಳಿದ್ರು ಆಚಾರ್ಯರು, ಏನು ಅಂತ? ಜ್ಞಾನಿ ಕಟ್ಟುಪಾಡಿಗೆ ಒಳಗಾಗೋದಿಲ್ಲ. ಯಾಕೆ? ಕಟ್ಟುಪಾಡಿಗೆ ಒಳಗಾಗದೇ ಇರುವಂತಹ ಆತ್ಮಸ್ವರೂಪವನ್ನು ತಿಳ್ಕೊಂಡಿದ್ದಾನೆ, ಅದರಿಂದ ಅವ್ನು ಕಟ್ಟುಪಾಡಿಗೆ ಒಳ ಮಾಡೋಕ್ಕಾಗಲ್ಲ ಅಂತ ಒಂದು ಉತ್ತರ. ಇನ್ನೊಂದು ಉತ್ತರ ಹೇಳ್ತೀವಿ ನೋಡು. ಈಗ ನೀನು ಭಿಕ್ಷುವಿಗೆ ಏನೋ ನಿಯಮಗಳು ಅಂತ ಹೇಳಿದೆಯಲ್ಲಪ್ಪ,
ಏನೋ ಶರೀರ ಧಾರಣೆಗೋಸ್ಕರವಾಗಿ ಪ್ರವೃತ್ತನಾದಂತಹ ಭಿಕ್ಷು ಇದ್ದಾನೆ. ಸನ್ಯಾಸಿ ಅಖಂಡ ಭಗವತ್ ಚಿಂತನೆಯಲ್ಲಿ ಆತ್ಮಚಿಂತನೆಯಲ್ಲಿ ತಲ್ಲೀನನಾಗಿದ್ದಾನೆ. ಆದರೆ ಶರೀರ ಬದುಕಿರಲೇಬೇಕು, ಯಾವಾಗಲೂ ಒಂದ್ಸಲ ಇದಾದಾಗ ಚುರ್ರು ಅನ್ನುತ್ತೆ ಹೊಟ್ಟೆ. ಅದಕ್ಕೋಸ್ಕರ ಒಂದು ಚಳಿ ಮಳೆಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಒಂದು ಹೊದಿಕೆ ಬೇಕು ಅಂತ ಇಷ್ಟಕ್ಕೋಸ್ಕರವಾಗಿ ತನ್ನ ಪ್ರವೃತ್ತಿ ಇಟ್ಕೊಂಡಿದ್ದಾನಲ್ಲ, ಅಷ್ಟೇ ಪ್ರವೃತ್ತಿ ಅವನು. ಅಂಥ ಭಿಕ್ಷು ಅವನ ಪ್ರವೃತ್ತಿಯಲ್ಲಿ ಒಂದು ನಿಯತತ್ವ ನಿಯಮ ಅನ್ನೋದೇನು ಕಂಡು ಬರುತ್ತಲ್ಲ, ಅದು ಪ್ರವೃತ್ತಿಗೆ ಪ್ರಯೋಜಕವಲ್ಲ, ಅವನ ಪ್ರವೃತ್ತಿಯನ್ನು ತಳ್ಳುವಂಥದ್ದಲ್ಲ, ಅಥವಾ ಅವನನ್ನು ಪ್ರವೃತ್ತಿಯಲ್ಲಿ ತಳ್ಳುವಂಥದ್ದಲ್ಲ. ಅಂದರೆ ನೋಡಿ, ಸ್ವಾಮಿಗಳು ಟಿಪ್ಪಣಿ ಬರೆದಿದ್ದಾರೆ, ಭಿಕ್ಷಾಟನಾದಿ ನಿಯಮದಿಂದ ಪ್ರೇರಿತನಾಗಿ ಸನ್ಯಾಸಿಯು ಭಿಕ್ಷೆಗೆ ಹೋಗುವುದಿಲ್ಲ. ಸನ್ಯಾಸಿಗೆ ಕೂತಿದ್ದಾನೆ, ಹೊಟ್ಟೆ ತುಂಬಿದೆ, ಯಾರೋ ಭಿಕ್ಷೆ ಕೊಟ್ಟು ಹೋಗಿದ್ದಾರೆ. ಆದರೂ ಅಯ್ಯೋ ಇವತ್ತು ಭಿಕ್ಷೆ ಮಾಡಬೇಕು ಅಂತ ಹೇಳಿದೆ ಮರಯ್ಯ, ಯಾರೋ ಇಲ್ಲೇ ತಂದು ಕೊಟ್ಬಿಟ್ರು, ನಾನು ಭಿಕ್ಷೆನೇ ಮಾಡಲಿಲ್ವಲ್ಲ, ನನ್ನ ಭಿಕ್ಷೆಗೆ ಹೋಗ್ತಾನ? ಹಾಂ, ಯಾರೋ ಅವತ್ತು ತಂದು ಕೊಟ್ಟರು, ಅವನೇನು ಕೇಳಕ್ಕೆ ಹೋಗಿರಲಿಲ್ಲ ಪಾಪ, ಯಾರೋ ಗುರುಗಳೇ ಇವತ್ತು ನಾವೇ ತಂದು ಕೊಡ್ತೀವಿ ಇದ್ರು, ತಂದು ಕೊಟ್ಟರು. ತಂದು ಕೊಟ್ಮೇಲೆ ಇಲ್ಲ ನನಗೆ ನಿಯಮ ಮಾಡಿದ್ದಿಲ್ಲ ಶಾಸ್ತ್ರ, ನಾನು ಭಿಕ್ಷಾಟನೆ ಮಾಡಬೇಕು ಅಂತ, ಆದ್ದರಿಂದ ಎದ್ದೋಗ್ಬಿಟ್ಟು ಒಂದು 4 ಸಲ ಸುತ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಅದಕ್ಕೆ ಅರ್ಥ ಇದೆ ಅಂತಾರ. ಆ ನಿಯಮ ಅನ್ನೋದು ಇವನ ಸಹಜವಾದ ಒಂದು ಇದಿದೆಯಲ್ಲ, ಏನೋ ಹೊಟ್ಟೆ ಹಸುವನ್ನು ತೀರಿಸಿಕೊಳ್ಳುವುದು ಅಂತ ಒಂದು ಬಂದೇ ಬರುತ್ತಲ್ಲಪ್ಪ, ಅದಕ್ಕೆ ಮಾರ್ಗವನ್ನು ತೋರಿಸಿದ್ದೇ ಹೊರತು ನಿಯಮ ಅಲ್ಲ ಅದು. ಸಾಧನೆ ಗಡ್ಡಿ. ಹಾಂ, ನೀನು ಹೊಟ್ಟೆ ಹಸಿಯುತ್ತೆ, ಹೊಟ್ಟೆ ಇರೋವರೆಗೂ ಹೊಟ್ಟೆ ಹಸಿತಪ್ಪ. ಆ ಹೊಟ್ಟೆ ಹಸಿದಾಗ ಏನು ಮಾಡಬೇಕು ಅನ್ನೋ ಪ್ರಶ್ನೆಯಲ್ಲಿ ಒಂದು 7 ಮನೇಲಿ ಭಿಕ್ಷೆ ಮಾಡಪ್ಪ ಅಂತ, ಅಲ್ಲಿ ಭಿಕ್ಷೆ ಮಾಡಬೇಕು ಅನ್ನೋದು ನಿಯಮ ಅಷ್ಟೇ. ಆದರೆ ನೀನು ಹೊಟ್ಟೆ ಹಸಿಲಿಲ್ಲ ಅಂದ್ರೂ ಭಿಕ್ಷೆ ಮಾಡಬೇಕು ಅನ್ನೋದು ನಿಯಮ ಅಲ್ಲ. ನಮಗೆ ಮಾಡೋಕ್ಕಾಗಲ್ಲ ಅದನ್ನ. ನಾವು ಅಡುಗೆ ಮಾಡಿರ್ತೀವಿ, ನೀವು ಹೊಟ್ಟೆ ಹಸಿಲಿಲ್ಲ ಅಂದ್ರೂ ನೀನು ಊಟ ಮಾಡಲೇಬೇಕು ಅಂದ್ರೆ ಮಾಡೋಕ್ಕಾಗತ್ತಾ? ಹಾಗೆ ಎಲ್ಲೂ ನಿಯಮ ಮಾಡೋಕ್ಕೆ ಬರಲ್ಲ. ನಿನಗೆ ಹೊಟ್ಟೆ, ಈಗ ಬ್ರಹ್ಮಚಾರಿಗಳಿಗೆ ನಿಯಮ ಇದೆ, ನೀವು ತಿನ್ನಬೇಕು ಅಂದಾಗ ಇಲ್ಲೇ ತಿನ್ನಬೇಕು ಅಂತ, ಎಲ್ಲಿ ಕಾರ್ಯಾಲಯದಲ್ಲೇ ತಿನ್ನಬೇಕು, ಅದು ಹೊರಗಡೆ ಏನು ತಿನ್ನಬೇಡ ಅನ್ನೋದಕ್ಕೆ ನಿಯಮ. ಇಲ್ಲಿ ತಿನ್ನಬೇಕು ಅಂತ ಹೇಳಿರೋದ್ರಿಂದ ಯಾವಾಗಲೂ ತಿಂತಾನೆ ಇರೋಕ್ಕಾಗತ್ತಾ? ಬೆಳಗ್ಗೆಯಿಂದ ರಾತ್ರಿವರೆಗೆ ತಿನ್ನಬೇಕು ಅಂತ ಹೇಳಿದ್ದೀರಲ್ಲ, ಇಲ್ಲಿ ತಿನ್ನಬೇಕು ಅಂತ ಹೇಳಿದ್ದು ಹೊರಗಡೆ ತಿನ್ನಬೇಡ ಅನ್ನೋ ದೃಷ್ಟಿಯಲ್ಲಿ. ಹಾಗೆ ಸನ್ಯಾಸಿಗೆ ನಿನಗೆ ಭಿಕ್ಷೆ ಬೇಕು ಅಂದಾಗ, ಅಲ್ಲ ಹೊಟ್ಟೆಗೆ ಏನಾದ್ರು ಬೇಕು ಅಂದಾಗ ಭಿಕ್ಷೆ ಮಾಡು ಅಂತ ಹೇಳಿರೋದು. ಆ ಭಿಕ್ಷೆ ಮಾಡೋದ್ರಲ್ಲಿ ನಿಮ್ಮ ಏನು ವಿಪರೀತ ಮನೆಗಳನ್ನು ಸುತ್ತಬೇಡ, ಒಂದು 50 ಮನೆ ಇದೆ, ಸುತ್ತಕ್ಕೆ ಹೋಗ್ಬೇಡ. ಯಾಕೆ 7 ಮನೆಗಳವರೆಗೆ ಯಾಕೆ ಹೇಳಿರೋದು ಅಂದರೆ, ಅವನಿಗೆ ಕೋಪ ಬರೋಕ್ಕೆ ಶುರುವಾಗಬಾರ್ದು. ಯಾರು ಕೇಳಿದ್ರು ಕೊಡ್ತಾನೆ ಇಲ್ಲ, ಇವರೆಲ್ಲ ಹಾಳಾಗಿ ಹೋಗ್ಲಿ ಅಂತ ಬುದ್ಧಿ ಬಂದ್ಬಿಡ್ಬಾರ್ದು. ಯಾಕೆ ಅವ್ರಿಗೆ ಇಚ್ಛಾ ದ್ವೇಷಕ್ಕೆ ಸಿಗಾಕೊಂಡ್ರೆ ಅವ್ರಿಗೂ ಪಾಪ ಇದ್ದೇ ಇದೆ. ತತ್ವಜ್ಞಾನಿಯನ್ನು ಬಿಟ್ಟು ತತ್ವಜ್ಞಾನಿಗೆ ಯಾವ ಇಚ್ಛಾ ದ್ವೇಷಕ್ಕೂ ಸಿಗಾಕೊಳ್ಳಲ್ಲ. ಸಾಧಕರಾದವ್ರು ಮೇಲ್ಮಟ್ಟದಲ್ಲಿದ್ದರೂ ಕೂಡ ಅವ್ರಿಗೂ ಕೋಪ ಬಂದ್ಬಿಡುತ್ತೆ. ಹಾಗೂ ಆಗಬಾರ್ದು. ಅಂದರೆ ಇವತ್ತೊಂದು 7 ಮನೆಗೆ ಕೇಳಿದ್ದಾನೆ, ಇನ್ನು ನಾಳೆ ಇನ್ನೊಂದು 7 ಮನೆಗೆ ಇಟ್ಕೋತಾನೆ. ಆಮೇಲೆ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ. ಒಂದು ಊರಲ್ಲಿ ಇರೋರಿಗೆ ಪ್ರತಿದಿನ ನಮ್ಮ ಮನೆಗೆ ಬರ್ತಾನೆ ಅಂದರೆ ಬೇಜಾರಾಗೋಗುತ್ತೆ. ಏನು ಬೇರೆ ಮನೆಗಳಿಲ್ವಾ, ಇಲ್ಲಿಗೆ ಬರಬೇಕಾ ಅಂತ. ಅದು ಮನುಷ್ಯ ಸಹಜ ಬುದ್ಧಿ ಅವೆಲ್ಲ. ಅದನ್ನು ತಪ್ಪು ಅಂತ ಶಾಸ್ತ್ರವೂ ಇದು ಮಾಡಿಲ್ಲ ಪಾಪ. ಅದಕ್ಕೆ ಸನ್ಯಾಸಿಗೆ ಹೇಳೋವಾಗಲೂ ಅವರಿಗೆ ತೊಂದರೆ ಆಗದೇ ಇರೋ ಥರ ನೀವು ಭಿಕ್ಷೆ ತಗೋ ಅಂತ ಹೇಳಿರೋದು. ಅದಕ್ಕೇನು ಹೇಳ್ತೀವಿ, ಮಕ್ಷಿಕಾ ವೃತ್ತಿ, ಅದು ಮಧುಮಕ್ಷಿಕಾ ವೃತ್ತಿ, ಜೇನುನೊಣದ ವೃತ್ತಿ ಅಂತ. ಮಧುಕರಿ ವೃತ್ತಿ ಅಂತ ಹೇಳ್ತೀವಲ್ಲ, ಆ ಮಧುಕರಿ ವೃತ್ತಿ ಅಂದರೆ ಹೇಗೆ ಜೇನುನೊಣ ಆ ಹೂವಿಗೆ ತೊಂದರೆ ಆಗದೆ ಇರೋ ಥರ ಅದರಲ್ಲಿರೋ ಇದನ್ನು ಎಳ್ಕೊಳ್ಳುತ್ತೋ, ಹಾಗೆ ಗೃಹಸ್ಥರಿಗೆ ತೊಂದರೆ ಕೊಡಬೇಡ ನೀನು. ಅವ್ರಿಗೆ ಬೇಕಾದಷ್ಟು ತೊಂದರೆ ಆಲ್ರೆಡಿ ಇದೆ, ಮತ್ತು ನಿಂದು ಒಂದು ತಲೆನೋವು ಯಾಕಪ್ಪ ಹಾಕ್ತೀಯ ಅವ್ರಿಗೆ ನೀನು. ಆದ್ದರಿಂದ ಮಧ್ಯಾಹ್ನ ಒಂದು 2 ಗಂಟೆ ಮೇಲೆ ಅವ್ರದ್ದೆಲ್ಲ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆರಾಮಾಗಿದ್ದಾರೆ ಎನ್ನುವಾಗ ಅವಾಗ ನೀನು ಹೋಗಿ ಕೇಳಿದ್ರೆ ಏನಾಗುತ್ತೆ ಅವ್ರಿಗೆ, ಓಹ್ ಇವ್ರು ಉಳಿದಿದೆಯಲ್ಲ ಕೊಡೋಣ, ಸನ್ಯಾಸಿ ಬಂದಿದ್ದಾರೆ ಅನ್ಸುತ್ತೆ. ಯಾರ್ದು ಊಟ ಆಗಿಲ್ಲ, ಮೊದಲೇ ನಾನು ಕೊಡೋನ್ ಕೇಳಿದಾಗ ಏನಾಗುತ್ತೆ, ಏನು ಬಂದು ತಲೆ ತಿಂತಾರ ಮರ ಅಂತ ಬಂದೇ ಬರುತ್ತದು. ನಮ್ಮ ವೃತ್ತಿಗಳೇ ಹಾಗೆ ಹೇಳ್ತಾ ಇರುತ್ತೆ. ಯಾಕೆ ನಮ್ಮ ಮನೆಗೆ ಬೇಕು, ನಮ್ಮ ಮಕ್ಳಿಗೆ ಬೇಕು ಅನ್ನೋದು ಮೊದಲನೇ ಚಿಂತನೆ ಅದು. ಅದರಲ್ಲಿ ಇನ್ನೂ ಉತ್ತಮರು ಇರ್ತಾರೆ, ತನಗಿಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಕೊಡ್ತೀವಿ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಅದನ್ನು ಶಾಸ್ತ್ರ 2 ಕಡೆಗೂ ಹೇಳುತ್ತೆ. ಅವ್ರಿಗೆ ಹೇಳ್ಕೊಡುವಾಗ, ಗೃಹಸ್ಥರಿಗೆ ಹೇಳ್ಕೊಡುವಾಗ, ನಿನಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸನ್ಯಾಸಿಗಳಿಗೆ ಮೊದಲು ಕೊಡು, ಅದರಿಂದಲೇ ನಿನ್ನ ಉದ್ಧಾರ ಆಗುತ್ತೆ ಅಂತ ಹೇಳ್ಕೊಡುತ್ತೆ. ಸನ್ಯಾಸಿಗೆ ಹೇಳ್ಕೊಡುವಾಗ ಶಾಸ್ತ್ರ, ನೀನು ಮಾತ್ರ ಅವ್ರಿಗೆ ತೊಂದರೆ ಕೊಡ್ಬೇಡಪ್ಪ, ಹೋಗಿ ನೀನು ಆಮೇಲೆ ಹೋಗುವಂತ. ವಿಧೂತೆ ಸಣ್ಣ ಮುಸಲೆ ವ್ಯಂಗಾರೆ ಭುಕ್ತವ ಜನೆ. ವಿಧೂತೆ ಅಂದರೆ ಧೂಮ, ವಿಧೂಮೆ
ಧೂಮವೆಲ್ಲ ಅಡಗೋಗ್ಬೇಕು. ಹಿಂದಿನ ಕಾಲದಲ್ಲಿ ಆ ಒಲೆ ಅಡುಗೆ ಮಾಡ್ತಿದ್ರಲ್ಲಪ್ಪ, ಚೆನ್ನಾಗಿ ಹೊಗೆ ಬರ್ತಿತ್ತು. ಆ ಹೊಗೆ ಎಲ್ಲ ಕಡಿಮೆ ಆಗಿರಬೇಕು. ಸಣ್ಣ ಮುಸಲೆ ಅಂದರೆ ಮುಸಲ ಅಂದ್ರೆ ಕುಟ್ಟೋದು ಅರಿಯೋದನ್ನೆಲ್ಲ ಸೈಡ್ಗೆ ಇಟ್ಟಿರ್ಬೇಕು. ಅಂದರೆ ಕುಟ್ಟೋದು ಅರಿಯೋದು ಶಬ್ದ ಬರ್ತಾ ಇರ್ಬೋದು ಅವ್ರ ಮನೇಲಿ. ವ್ಯಂಗಾರೆ ಅಂದರೆ ಅಂಗಾರಗಳೆಲ್ಲ ಅಂದರೆ ಕೆಂಡವೆಲ್ಲ ಆರೋಗಿರ್ಬೇಕು. ಹಿಂದಿನ ಕಾಲದಲ್ಲಿ ಆ ಕೆಂಡ ಎಲ್ಲ ಬಾಚಿ ಹೊರಗಡೆ ಹಾಕ್ತಿದ್ರು, ಅದೆಲ್ಲ ಆರೋಗಿರ್ತಿತ್ತು. ಅದಿನ್ನೂ ಕೆಂಡ ಬಿಸಿ ಬಿಸಿಯಾಗಿದೆ ಅಂದರೆ ಇನ್ನು ಈಗೆಲ್ಲೋ ಅಡುಗೆ ಮುಗಿಸಿದ್ದಾರೆ ಅಂತ ಅರ್ಥ. ಅದನ್ನ ಯಾಕೆ ಹೊರಗಡೆ ಹಾಕ್ತಿದ್ರು ಅಂದರೆ ಅದನ್ನ ಹಾಗೆ ಇದ್ಲಾಗಿ ಇಟ್ಕೋತಿದ್ರು ಪಾಪ. ಅದನ್ನ ಹಾಲು ಗಿಲು ಕಾಯಿಸ್ಕೊಳಕ್ಕೆ ನಮ್ಮ ಮನೆಯಲ್ಲಿ ನಾವು ನೋಡಿದ್ವಿ. ಈ ಗ್ಯಾಸ್ ಬರೋದಕ್ಕೆ ಮುಂಚೆ ಅದ್ರಲ್ಲಿ ಮಾಡ್ತಿದ್ರಲ್ಲ, ಅದನ್ನೆಲ್ಲ ಹೀಗೆ ಹೊರಗಡೆ ಎಳ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಅದ್ರ ಮೇಲೆ ನೀರು ಪ್ರೋಕ್ಷಣೆ ಮಾಡಿ ಇಡ್ತಿದ್ರು. ಅದು ಇಷ್ಟು ದಪ್ಪ ಹಾಗೆ ಇರ್ತಿತ್ತು ಇದ್ಲು. ಅದನ್ನ ಒಂದು ಅದು ಇದ್ಲನ್ನ ಹಾಕಿ ಮಾಡೋದಕ್ಕೆ ಒಂದು ಒಲೆ, ಅದಕ್ಕೆ ಇದರ ಕಬ್ಬಣದ ಇದಿರ್ತಿತ್ತು. ಅದಕ್ಕೆ ಹಾಕ್ಬಿಟ್ರೆ ಹಾಲು ಸೂಪರಾಗಿ ಕಾಯ್ತಿತ್ತು. ಅದು ಏನು ಮಾಡ್ಬೇಕಲ್ಲ, ಉಕ್ಕು ಬರ್ತಿರ್ಲಿಲ್ಲ ಹಾಲು ಅಂತ. ಅದಕ್ಕೆಲ್ಲ ಇಟ್ಕೊತಿದ್ರು. ಇವರಲ್ಲಿ ಮಾಧವರಲ್ಲಿ ಒಂದು ಸರಿ ಆ ಕೆಂಡ ಬಂದ್ಮೇಲೆ ಆ ಕೆಂಡ ಮತ್ತೆ ಉಪಯೋಗಿಸಲ್ಲ. ನಮ್ಮ ಸ್ವಾಮಿಗಳು ಹಾಗೆ ಇದ್ರಂತೆ. ಸಚ್ಚಿದಾನಂದ ಗುರುಗಳು ಅನ್ನ ಮಾಡಿದಂತಹ ಒಲೆ ಇರುತ್ತಲ್ಲಪ್ಪ, ಅದು ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಅಗ್ನಿಗೆ ಅಂತ ದೋಷ, ಅಗ್ನಿ ಅಲ್ವಾ ಅದು? ಒಂದಕ್ಕೆ ಉಪಯೋಗಿಸಿದ್ದು ಅಂತ, ಒಂದಕ್ಕೆ ಉಪಯೋಗಿಸಿದ್ದು ಅಂತ ಇದೆಯಲ್ಲ, ಒಂದಕ್ಕೆ ಉಪಯೋಗಿಸಿದ ಮೇಲೆ ಅದು ನನಗೇನು ಬೇಡ ಅಂತ. ಏನೋ ಅವ್ರ ಇಷ್ಟಪ್ಪ, ಅದೇನು ಅಂದ್ರೆ ಅದ್ರಲ್ಲಿ ನೋಡಿ ನಂಗೆ ಇಷ್ಟ ಸಾಕು, ನೀನು ಅದ್ರಲ್ಲಿ ಮಾಡ್ತೀಯಾ, ನನಗೆ ಬೇಕಿಲ್ಲ ನೀನು ತಿನ್ಕೋ ಅಂದರೆ ಸಾಕು ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲಿ ನಮ್ಮ ಕ್ರಮಗಳು. ಅದಕ್ಕೆ ಸನ್ಯಾಸಿಗಳು ನಂಗೆ ಇದು ಬೇಡ, ನಂಗೆ ಅದು ಬೇಡ ಅಂತ. ನನಗೆ ಅದು ಬೇಡ ಇದು ಬೇಡ ಅಂದರೆ ಸಾಕು ಮಾಡ್ಕೊಳ್ಳೋ ಅಂದರೆ ಅವ್ರ ಪ್ರವೃತ್ತಿಗಳು ನೋಡಿ ನಮಗೆ ಗೊತ್ತಾಗುತ್ತೆ ಅವ್ರು ಹೇಗಿದ್ದಾರೆ ಅಂತ. ಅದು ಬೇರೆ ವಿಷಯ. ಎಲ್ಲ ಸನ್ಯಾಸಿಗಳು ಹಾಗೆ ಇರ್ತಾರೆ ಅಂತಲ್ಲ, ನಂಗೆ ಇದು ಬೇಡ ನಂಗೆ ಅದು ಬೇಡ ಅಂದರೆ ಇನ್ನೇನೋ ಆಸೆ ಅಂತದ್ದು ಇನ್ನೂ ಚೆನ್ನಾಗಿರೋದು ಬೇಕು ಅಂತ, ಅದು ಬೇರೆ ವಿಷಯ. ಈ ಸಾಕು ಮಾಡ್ಕೊಳ್ಳೋ ಸನ್ಯಾಸಿಗಳು ಇರ್ತಾರಲ್ಲ, ಅವರು ನೋಡಿದ್ರು ಗೊತ್ತಾಗುತ್ತೆ, ಅಯ್ಯೋ ಬೇಡ ಬೇಡಪ್ಪ ಅವ್ರ ಇಷ್ಟ, ಅವ್ರಿಗೆ ಇದು ಬೇಡ ಅದು ಬೇಡ ಅಂದರೆ ಅವ್ರು ಸ್ವತಂತ್ರರು, ಅವ್ರ ಇಷ್ಟ, ಇಷ್ಟರಲ್ಲೇ ಇರ್ತೀನಿ ಅಂದರೆ ಯಾಕೆ ಇದು ಮಾಡೋಕ್ಕಾಗತ್ತೆ? ಅವರು ಒಳ್ಳೇದೇನೆ ಅದು. ಅಂದರೆ ಇಲ್ಲಿ ಅವನ ಪ್ರವೃತ್ತಿಯಲ್ಲಿ ನಿಯತತ್ವ ನಿಯಮ ಅಂತ ಏನು ಕಂಡುಬಿಟ್ಟಿದೆ, ಆ ನಿಯಮ ಅನ್ನೋದು ಪ್ರವೃತ್ತಿಗೆ ಪ್ರಯೋಜಕ ಅಲ್ಲ, ಪ್ರವೃತ್ತಿ ಅನ್ನೋ ತಳ್ಳಲ್ಲ. ಅವನು ನಿಯಮ ಮಾಡಿದೆ ಶಾಸ್ತ್ರ ಅಂತ ಹೇಳಿ ಭಿಕ್ಷೆ ಮಾಡ್ತಾ ಇಲ್ಲ, ಹೊಟ್ಟೆ ಹಸ್ತಾಗೋಗಿ ಭಿಕ್ಷೆ ಮಾಡ್ತಾನೆ ಅಷ್ಟೇ. ಆಚಮನ ಪ್ರವೃತ್ತಸ್ಯ ಪಿಪಾಸಾ ಅಪಗಮವತ್ ನ ಅನ್ಯ ಪ್ರಯೋಜನತ್ವಂ ಅವಗಮ್ಯತೆ. ನೋಡಿ, ಆಚಮನದಿಂದ ನೀರಡಿಕೆಯು ನಿಯತವಾಗಿ ಹೋಗುತ್ತದೆ, ಆದರೂ ನೀರಡಿಕೆ ಹೋಗಲೆಂದೇನೂ ಆಚಮನ ಮಾಡುವುದಿಲ್ಲ. ಹಾಗೆ ಆಚಮನದಲ್ಲಿ ತೊಡಗಿದಾನೊಬ್ಬ, ಆಚಮನದ ಬಾಯಾರಿಕೆ ಅನ್ನೋದು ಹೋಯ್ತು. ಚೆನ್ನಾಗಿ ಆಚಮನ ನಮ್ಮ ಹುಡುಗರು ಮಾಡ್ತಾರೆ, ಇಷ್ಟೇ ಅದರಲ್ಲಿ 2 ಟೈಮಿನ ಸಂಧ್ಯಾವನೆನೂ ಮುಗಿಸ್ತಾರೆ. ಅದೇನು ಆಚಮನ ಮಾಡ್ತಾರೋ, ಅದೇನು ಅರ್ಘ್ಯ ಕೊಡ್ತಾರೋ, ಅದೇನು ತರ್ಪಣ ಕೊಡ್ತಾರೋ ಗೊತ್ತಿಲ್ಲ. ಇಷ್ಟೇ ಇರೋದದು ಪಂಚಪಾತ್ರೆ, ಅದರಲ್ಲಿ ಅರ್ಧ ನೀರು, ಅದರಲ್ಲಿ 2 ಸಂಧ್ಯಾವನೆ ಆಗುತ್ತೆ. ಅಂದ್ರೆ ಕೆಲವು ಸಾಸಿವೆ ಕಾಳಷ್ಟೇ ನೀರು ತಗೋಲ್ಲ. ಇಲ್ಲ ಆಚಮನಕ್ಕೆ ನಿಯಮ ಮಾಡಿದ್ದಾರೆ. ಈ ನೀರು ಹಾಕೋತೀವಲ್ಲ, ಅದು ಹೃದ್ಗತಾಭಿಹಿ ಅಪೋಭಿಹಿ ಆಚಾಮೆ, ಹೃದಯದವರೆಗೆ ತಲುಪಬೇಕು. ಒಂದೊಂದ್ಸಲ ಕುಡಿದಿದ್ದು ನೀರದು, ಅಂದರೆ ಚೆನ್ನಾಗಿ ನೀರು ತುಂಬಬೇಕದು, ಚೆನ್ನಾಗಿ ಕುಡಿದ್ಬೇಕದು. ಅಂದರೆ ಅದು ತಣ್ಣಗಿರೋ ಜಲ ಆಗಿರ್ಬೇಕದು, ಅದರಿಂದ ಬಾಯಾರಿಕೆ ಹೋಗೋದು. ಆಚಮನದಲ್ಲಿ ಪ್ರವೃತ್ತನಾದವನು ಆಚಮನ ಮಾಡ್ತಾ ಇರೋಂಥವನಿಗೆ ಬಾಯಾರಿಕೆ ಅನ್ನೋದು ಹೋಗುತ್ತೆ. ಆದರೆ ಬಾಯಾರಿಕೆ ಹೋಗೋದಕ್ಕೋಸ್ಕರ ಅವನೇನು ಆಚಮನ ಮಾಡಲ್ಲ. ಆಚಮನ ಮಾಡ್ತಾ ಇರೋದು ಶುದ್ಧಿಗಾಗಿ ಮಾಡುವ ಆಚಮನದಲ್ಲೂ ಹೇಗೆ ಬಾಯಾರಿಕೆ ಅನ್ನೋದು ಹೋಗುತ್ತೋ ಹಾಗೆ ಸನ್ಯಾಸಿ ಹೊಟ್ಟೆ ಹಸ್ದಾಗಿ ಮಾಡುವಂಥ ಭಿಕ್ಷೆಗೂ ನಿಯಮ ಅಂತ ನೀನು ಮಾಡಬೇಡ, ಅದಕ್ಕೆ ಇನ್ನೊಂದು ಪ್ರಯೋಜನ ಇಲ್ಲ ಅವನಿಗೆ. ಆದರೆ ಎಲ್ಲಿ ಈಗ ಕರ್ಮದಲ್ಲಿ ನಿಯಮ ಮಾಡ್ತಾ ಇದೆಯಲ್ಲ ಶಾಸ್ತ್ರ, ಗೃಹಸ್ಥರನ್ನ ಆ ನಿಯಮವನ್ನು ಪಾಲಿಸಿದರೆ ಅವ್ರಿಗೊಂದು ಅದೃಷ್ಟ ಪ್ರಯೋಜನ ಇದೆ. ಹಾಗೆ ಸನ್ಯಾಸಿ ಭಿಕ್ಷೆ ಮಾಡಬೇಕು ಅಂತ ಹೇಳಿದೆ, ಅದರಿಂದ ಭಿಕ್ಷೆ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ 4 ಮನೆಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದು ಮಾತ್ರಕ್ಕೆ ಅವನಿಗೆ ಅದೃಷ್ಟ ಪ್ರಯೋಜನ ಏನಿಲ್ಲ. ಅದರಿಂದ ನ ಅನ್ಯ ಪ್ರಯೋಜನತ್ವ ಅವಗಮ್ಯತೆ, ಇನ್ನೊಂದು ಪ್ರಯೋಜನ ಇದೆ ಅಂತ ಅದಕ್ಕೇನಾಗಲ್ಲ, ಮತ್ತೊಂದು ಪ್ರಯೋಜನ ಏನು ಕಂಡು ಬರಲ್ಲ ಅದಕ್ಕೆ. ಆದರೆ ಗೃಹಸ್ಥರ ನಿಯಮಗಳಲ್ಲಿ ಅವ್ರಿಗೆ ಮತ್ತೊಂದು ಪ್ರಯೋಜನ ಇದೆ, ಅದೃಷ್ಟಾದಿ ಪ್ರಯೋಜನಗಳಿದೆ. ನೀನು ಹೆಂಡ ಕುಡಿಬಾರ್ದು ಅಂತ ನಿಯಮ ಮಾಡಿದೆ, ಹೆಂಡ ಕುಡಿದೇ ಇದ್ದರೆ ಅವನಿಗೋದ್ರಿಂದ ಒಂದು ಪುಣ್ಯ ಇದೆ.
ಪುಣ್ಯ ಇದೆ ಅಂದರೆ ಕುಡಿದೇ ಇರೋದು ಪುಣ್ಯ ಬರುತ್ತೋ ಅಂತ ಕೇಳಬಹುದು. ಮಾಡದೇ ಇರೋದಕ್ಕೇನೂ ಬರಲ್ಲ, ಅಭಾವದಿಂದ ಭಾವೋತ್ಪತ್ತಿ ಅಲ್ಲ. ಆದರೆ ನಿಯಮವನ್ನು ಪಾಲನೆ ಮಾಡಿದಂಥ ಒಂದು ಇದಿದೆ, ಅವನಿಗೆ ಮನಸ್ಸಿನ ಸಮಾಧಾನತೆ ಬರುತ್ತೆ, ಅದೇ ಒಂದು ಪುಣ್ಯ. ನಾನು ಶಾಸ್ತ್ರೋಕ್ತ ನಿಯಮಗಳನ್ನು ಪಾಲಿಸಿದ್ದೇನೆ ಅಂತ ಒಂದು ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಹಾಗೆ ಅದರಿಂದ ಈ ಸನ್ಯಾಸಿಗೆ ಆ ನಿಯಮಗಳನ್ನು ಮಾಡಿದ್ರಿಂದ ಅದೃಷ್ಟ ಪ್ರಯೋಜನ ಏನಿಲ್ಲಪ್ಪ. ನೋಡಿ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಟಿಪ್ಪಣಿ ಬರೆದಿದ್ದಾರೆ. ಆಚಮನದಿಂದ ನೀರಡಿಕೆಯು ನಿಯತವಾಗಿ ಹೋಗುತ್ತದೆಯಾದರೂ ನೀರಡಿಕೆ ಹೋಗಲೆಂದೇನೂ ಆಚಮನ ಮಾಡುವುದಿಲ್ಲ, ಪಾವಿತ್ರ್ಯಕ್ಕಾಗಿ ಮಾಡುತ್ತಾರೆ. ಒಂದು ಉದ್ದೇಶದಿಂದ ಮಾಡುವ ಕರ್ಮಕ್ಕೆ ಮತ್ತೊಂದು ಪ್ರಯೋಜನವು ಕಂಡರೂ ಅದಕ್ಕಾಗಿ ಕರ್ಮವನ್ನು ಮಾಡುತ್ತಾರೆ ಎನ್ನಬಾರದು ಎಂದು ಭಾವ ಅಲ್ವಾ. ಚೆನ್ನಾಗಿದೆ ಇದು. ನಚ ಅಗ್ನಿಹೋತ್ರಾದೀನಾಂ ತದ್ವತ್ ಅರ್ಥಪ್ರಾಪ್ತ ಪ್ರವೃತ್ತಿ ನಿಯತತ್ವೋಪಪತ್ತಿ. ಆದರೆ ಈಗ ಗೃಹಸ್ಥನಿಗೆ ಹೇಳ್ತಿಲ್ಲಪ್ಪ, ನೀನು ಸನ್ಯಾಸಿಗೆ ಆ ರೀತಿಯಾದ ನಿಯಮ ಇರುವಂತೆ ಗೃಹಸ್ಥನಾದವನು ಕೂಡ ನಿತ್ಯ ಕರ್ಮಗಳನ್ನು ಮಾಡಲಿ ಇದೆ ನೀನು. ಆದರೆ ಅಗ್ನಿಹೋತ್ರಾದಿ ಕರ್ಮ ಇದೆಯಲ್ಲ, ಅದು ಭಿಕ್ಷಾಟನಾದಿ ನಿಯಮದಂತೆ ಅರ್ಥಪ್ರಾಪ್ತವಾದ ಪ್ರವೃತ್ತಿನ. ಅದು ಅರ್ಥಪ್ರಾಪ್ತವಾದ ಪ್ರವೃತ್ತಿ ಅಂದರೆ ಹೊಟ್ಟೆ ಹಸಿವು ಅನ್ನೋದು ಬಂದೇ ಬರುತ್ತೆ. ಆ ಹೊಟ್ಟೆ ಹಸಿವು ಅನ್ನೋದು ಬಂದಾಗ ಭಿಕ್ಷೆಗೆ ಹೋಗ್ತಾನೆ ಅಂತ ಅದು ಅರ್ಥಪ್ರಾಪ್ತ. ಆದರೆ ಅಗ್ನಿಹೋತ್ರಾದಿ ಕರ್ಮಗಳು ಯಾವ ಅರ್ಥದಿಂದ ಬಂದೊದಗಿತ್ತು? ಅದು ಇಂಥದ್ದಕ್ಕೋಸ್ಕರ ಇದು ಬಂದ್ಬಿಟ್ಟಿದೆ, ಅದರಿಂದ ನಾನು ಅಗ್ನಿಹೋತ್ರ ಮಾಡಲೇಬೇಕು ಅಂತ ಹಾಗೆ ಬರುತ್ತಾ? ಅಗ್ನಿಹೋತ್ರಾದಿ ಕರ್ಮಗಳನ್ನು ಅವನು ಗೃಹಸ್ಥತ್ವ ಅಭಿಮಾನದಿಂದಲೇ ಮಾಡ್ಬೇಕವನು. ಅದು ಯಾವುದೋ ಒಂದು ಕರ್ಮದಲ್ಲಿ ಒಂದು ಅದೃಷ್ಟ ಫಲಕ್ಕಾಗೇ ಮಾಡ್ಬೇಕವನು ಅಲ್ವಾ. ಅದು ಅರ್ಥಪ್ರಾಪ್ತವಲ್ಲ. ಹೊಟ್ಟೆ ಹಸಿವು ಅನ್ನೋದು ಅರ್ಥಪ್ರಾಪ್ತ, ಬಂದ್ಬಿಡ್ತದು, ಹೊಟ್ಟೆ ಹಸಿವು ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಭಿಕ್ಷೆ ಮಾಡಿದೆ. ಅಲ್ಲಿ ಹೊಂದುತ್ತೆ, ಇಲ್ಲಿ ಹೊಂದಲ್ಲ ಅಂತ ಆಚಾರ್ಯರು. ಗೃಹಸ್ಥನಾದ ಜ್ಞಾನಿಯೂ ಕೂಡ ಕರ್ಮದಲ್ಲಿ ತೊಡಗಲೇಬೇಕು ಅಂತ ನಿಯಮ ಮಾಡಕ್ಕೆ ಬರ್ತೀಯಲ್ಲ, ಗೃಹಸ್ಥನ ಕರ್ಮಗಳು ಆ ರೀತಿಯಾಗಿಲ್ಲ. ಸನ್ಯಾಸಿಯ ಭಿಕ್ಷಾಟನಾದಿ ನಿಯಮದಂತೆ ಗೃಹಸ್ಥನಿಗೂ ಕರ್ಮದಲ್ಲಿ ನಿಯಮ ಮಾಡಕ್ಕೆ ಬರಲ್ಲ ನೀನು ಅಂತ ಅರ್ಥ ಆಯ್ತಲ್ವಾ. ಅಗ್ನಿಹೋತ್ರವೇ ಮೊದಲಾದಂತಹ ಕರ್ಮಗಳು ಇದರಂತೆ ತಮ್ಮಷ್ಟಕ್ಕೆ ತಾವು ಬಂದೊದಗಿದಂಥವಲ್ಲ. ನೋಡಿ ಅದಕ್ಕೂ ಟಿಪ್ಪಣಿ ಬರ್ತಿದ್ದಾರೆ. ಹಸಿವಿದ್ದವನು ಭಿಕ್ಷವನ್ನು ಬೇಡುವಂತೆ ಸ್ವಾಭಾವಿಕವಾದ ದೋಷದಿಂದ ಅಗ್ನಿಹೋತ್ರಾದಿಗಳನ್ನು ಮಾಡುವುದಿಲ್ಲ, ವಿಧಿಚೋದಿತರಾಗಿಯೇ ಮಾಡುತ್ತಾರೆ. ಏನಾದರೂ ಸ್ವಾಭಾವಿಕ ದೋಷದಿಂದ ನಾವು ಅಗ್ನಿಹೋತ್ರ ಮಾಡೋರಾಗಿದ್ದರೆ ಯಾರೂ ಅಗ್ನಿಹೋತ್ರ ಬಿಡ್ತಿರ್ಲಿಲ್ಲ, ಯಾರೂ ಯಾವ ನಿಯಮಕರ್ಮವನ್ನು ಬಿಡ್ತಿರ್ಲಿಲ್ಲ. ಬಿಟ್ಟಿದಾರ್ತಾನೆ ಇವಾಗ ಅಜ್ಞಾನಿಗಳೇ ಬಿಟ್ಟಿದಾರ್ತಾನೆ. ಅಜ್ಞಾನಿಗಳೇ ಬಿಟ್ಟಿದ್ದಾರೆ ಅಂತ ಆದಮೇಲೆ ಅದು ಅರ್ಥಪ್ರಾಪ್ತವಾಗಿರುವಂಥದ್ದಲ್ಲ. ಯಾವುದು ಅರ್ಥಪ್ರಾಪ್ತವಾಗಿದೆ ಅದನ್ನು ನಾವು ಯಾರೂ ಬಿಟ್ಟಿಲ್ಲ. ಯಾವುದೋ ಹೊಟ್ಟೆ ಹಸಿವು, ಹೊಟ್ಟೆ ಹಸಿವು ನಮಗೂ ಇದೆ, ಸನ್ಯಾಸಿಗೂ ಇದೆ. ಆದರೆ ನಮಗಿರುವಾಗ ನಾವೇ ಮಾಡ್ಕೊಂಡು ತಿಂತೀವಿ, ನಮ್ಮ ರುಚಿಗೋಸ್ಕರ ತಿಂತೀವಿ, ಹೀಗೆ ಇರಬೇಕು ಅಂತ ತಿಂತೀವಿ. ಅದು ಯಾವುದೂ ಇಲ್ಲ ಸನ್ಯಾಸಿಗೆ. ಹೊಟ್ಟೆ ಹಸಿದಾಗ ಹೋಗಿ ಭಿಕ್ಷೆ ಮಾಡ್ಕೊಂಬಾರಪ್ಪ ಅಂತ ಅಷ್ಟೇ. ಅದು ಅರ್ಥಾತ್ ಬಂದೋದಗಿದ್ದು, ತನ್ನಷ್ಟಕ್ಕೆ ತಾನೇ ಬಂದೋದಗಿರೋದು. ಆದರೆ ಅಗ್ನಿಹೋತ್ರಾದಿ ಕರ್ಮಗಳನ್ನು ಶಾಸ್ತ್ರ ಹೇಳಿರೋದ್ರಿಂದ ಮಾಡ್ತಾರಿಗೆ ಹೊರತು ಇಷ್ಟ ಇದ್ದವರು ಇಲ್ಲಾಂದ್ರೆ ಮಾಡಲ್ಲಪ್ಪ. ವಿಧಿಚೋದಿತರಾದಾಗೆ ಮಾಡೋದು. ಅದರಿಂದ ನೀನು ಅದನ್ನು ಗೃಹಸ್ಥ ಜ್ಞಾನಿಯು ಮಾಡಲೇಬೇಕು ಅಂತ ನಿಯಮ ಮಾಡಕ್ಕಾಗಲ್ಲ. ಅರ್ಥಪ್ರಾಪ್ತ ಪ್ರವೃತ್ತಿ ನಿಯಮೋಪಿ ಪ್ರಯೋಜನಾಭಾವೇ ಅನುಪಪನ್ನ ಏವೇತಿ ಚೇತ್. ಸ್ವಾಮಿಯೇ, ಅದು ಅರ್ಥಾತ್ ಬಂದು ಒದಗಿತು, ತನ್ನಷ್ಟಕ್ಕೆ ತಾನು ಬಂದು ಒದಗಿದೆ. ಹಾಗೂ ಒದಗಿದ್ರೂ ಕೂಡ ಅದಕ್ಕೊಂದು ನಿಯಮ ಮಾಡಲಿಲ್ಲ ಅಂದರೆ, ಅದಕ್ಕೆ ಇನ್ನೊಂದು ಪ್ರಯೋಜನ ಅನ್ನೋದಿಲ್ಲ ಅಂತ ಆದರೆ, ಪ್ರಯೋಜನ ಅಭಾವೇ, ಪ್ರಯೋಜನವಿಲ್ಲ ಅಂತ ಆದರೆ ಆ ನಿಯಮ ಮಾಡೋದಿಲ್ವಲ್ಲ ಜನ. ತನ್ನಷ್ಟಕ್ಕೆ ತಾನೇ ಬಂದೊದಗಿರೋದು ಕೆಲವೊಂದು ಕರ್ಮ, ಅದಕ್ಕೆ ಮತ್ತೊಂದು ಪ್ರಯೋಜನ ಇಲ್ಲ ಅಂತ ಆದರೆ, ಯಾವ ಪ್ರಯೋಜನವೂ ಇಲ್ಲದೆ ಇದ್ರೆ ಆ ನಿಯಮದಲ್ಲೇ ತೊಡಗಲ್ವಲ್ಲ ಜನ. ಅದಕ್ಕೋಸ್ಕರ ನಿಯಮ ಮಾಡಬೇಕು ಅಂತ ಅವನು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇದಕ್ಕೆ ಇದು ಪೂರ್ವ ಪಕ್ಷಿಯ ಆಕ್ಷೇಪ. ಇದು ಸಪ್ತಾಗಾರ ಭಿಕ್ಷವೇ ಮುಂತಾದ ನಿಯಮವೇಕೆ ಎಂಬ ಪ್ರಶ್ನೆಗೆ ಇದು ಅಂತ ಅವನ ಪ್ರಶ್ನೆ. ಈಗ ನೀನು ಹೊಟ್ಟೆ ಹಸಿವು ಅನ್ನೋದು ಅರ್ಥಪ್ರಾಪ್ತವಾಯಿತು, ಅದಕ್ಕೆ ನೀನು ಭಿಕ್ಷಾಟನೆಯನ್ನೇ ಮಾಡಬೇಕು, 7 ಮನೆಯಲ್ಲಿ ಭಿಕ್ಷಾಟನೆ ಮಾಡಬೇಕು ಅನ್ನೋದು. ಇನ್ನೊಂದು ಇದರಲ್ಲಿ 7 ಮನೆಯಲ್ಲಿ ಭಿಕ್ಷೆ ಸಿಗಲಿಲ್ಲ ಅನ್ನೋದು ಸಾಯ್ಬೇಕಾ? 8ನೇ ಮನೆಗೆ ಹೋಗಿ ಕೇಳ್ತಾನೆ. 7 ಮನೆ ಭಿಕ್ಷೆ ಅನ್ನೋದು ಸನ್ಯಾಸಿಗೆ ಆ ಥರ ಅಲ್ಲಪ್ಪ.
ಈಗ ಒಬ್ಬ ಸಾಧಕ ಸನ್ಯಾಸಿ ಇದ್ದಾನೆ, ವಿಪರೀತ ಹೊಟ್ಟೆ ಹಸಿತಾ ಇದೆ. ಪಾಪ ಅವ್ನು ಏಳು ಮನೆಯಲ್ಲೂ ಭಿಕ್ಷೆ ಸಿಗಲಿಲ್ಲ, ಇವತ್ತು ಸತ್ಯ ಹೋಗ್ಬೇಕವನು. 8ನೇ ಮನೆಗೆ ಹೋಗಿ ಕೇಳ್ತಾನೆ, ಸಿಕ್ಕಿದ್ರು ತಿಂತಾನೆ. ಅದೇನು ದೊಡ್ಡ ವಿಷಯನ ಆಚಾರ್ಯರ ಕಡೆಯಿಂದ. ಅವನ ಕಡೆಯಿಂದ 7 ಮನೆಯಲ್ಲಿ ಮಾತ್ರ ಭಿಕ್ಷೆ ಮಾಡಬೇಕು, 8ನೇ ಮನೆಗೆ ಹೋಗಬಾರ್ದು ಅವನು. ಈ ನಿಯಮ ಇಟ್ಕೊಳ್ಳೋದಾದ್ರೂ ಇಟ್ಕೊಳ್ಳಿ ಸನ್ಯಾಸಿಗಳು. ಅವರು ಯಾವ ರೀತಿಯ ಸನ್ಯಾಸಿಗಳು ಅನ್ನೋದ್ರ ಮೇಲೆ ಹೋಗುತ್ತೆ. ಅತ್ಯಂತ ಕಠಿಣವಾದ ಆಚರಣಾ ನಿಯಮಗಳನ್ನು ಇಟ್ಕೊಳ್ಳೋರು ಒಂಥರ, ತತ್ವಚಿಂತನೆಯನ್ನು ಪ್ರಧಾನವಾಗಿ ಇಟ್ಕೊಂಡವ್ರು ಒಂಥರ. ತತ್ವಚಿಂತನೆ ಪ್ರಧಾನವಾದವರು ಇಷ್ಟು ಇದ್ರ ನಿಯಮಕ್ಕೆ ಹೋಗಲ್ಲಪ್ಪ ಅವರು. ಇರಲ್ಲ. ಯಾಕೆ? ತತ್ವ ಹಾರೋಗುತ್ತೆ, ತತ್ವಚಿಂತನೆ ಹಾರೋಗ್ಬಿಡುತ್ತೆ. ಅವನು ಏನೋ ಇದಕ್ಕೊಂದಿಷ್ಟು ಹಾಕಬೇಕು ಅಷ್ಟೇ. ಸುಡ್ತಾ ಇದೆ ಹೊಟ್ಟೆ. ನಮ್ಮ ಗುಂಡಿ ಸ್ವಾಮಿಗಳು ಅಂತಿದ್ರಂತೆ ನಮ್ಮ ಸ್ವಾಮಿಗಳ ಕಾಲದಲ್ಲಿ, ಸಚ್ಚಿದಾನಂದ ಗುರುಗಳ ಕಾಲದಲ್ಲಿ, ದಾವಣಗೆರೆಯಲ್ಲಿ ಹರಿಹರದಲ್ಲಿ, ಆ ಹರಿಹರದ ದೇವಸ್ಥಾನದ ಪಕ್ಕ ನದಿ ಕಡೆಗೆ ಒಂದು ಗುಂಡಿ ಮಾಡ್ಕೊಂಡಿದ್ರು ಅವರು. ಗುಂಡಿ ಒಳಗೆ ಇರ್ತಿದ್ರು, ಗುಂಡಿ ಸ್ವಾಮಿಗಳು ಅಂತಲೇ ಹೆಸರು. ಎಲ್ಲೂ ಹೋಗ್ತಿರ್ಲಿಲ್ವಂತವ್ರು ಆ ಗುಂಡಿ ಬಿಟ್ಟು. ಸ್ವಾಮಿಗಳು ಒಂದಿನ ಹೋದ್ರಂತೆ, ನೋಡ್ತಾರಂತೆ ಗುಂಡಿ ಒಳಗರು ಸನ್ಯಾಸಿ ಕೂತ್ಬಿಟ್ಟಿದ್ದಾರೆ. ಇದೇನು ಗುರುಗಳೇ ಅಂತೇಳಿ ಅಲ್ಲಿ ಆಮೇಲೆ ಬಾಳೆಹಣ್ಣು ತೊಗೊಂಡು ಹೋದ್ರಂತೆ. ತೊಗೊಂಡ್ರೆ ಕೊಡಪ್ಪ ಕೊಡು, 3 ದಿನದಿಂದ ಹೊಟ್ಟೆ ಪ್ರಾಣ ಹೋಗ್ತಾ ಇದೆ ಕಣೋ, ಇದಕ್ಕೇನು ಬಿದ್ದಿಲ್ಲ ಇವತ್ತು ಅಂತ ಹೇಳಿ 3 ದಿನದಿಂದ ಬಿದ್ದಿಲ್ಲ ಅದಕ್ಕೆ. ಆ ಥರ ಕಠಿಣ ನಿಯಮ ಇಟ್ಕೊಂಡವರು ಇರ್ತಾರೆ, ಅದು ಅವ್ರ ಇಷ್ಟ. ಆದರೆ ತತ್ವಚಿಂತನಾ ಪ್ರಧಾನರಾಗಿ ತತ್ವಚಿಂತನೆಗೆ ಬೆಲೆ ಕೊಡೋರು ಅಷ್ಟೇ ನಿಯಮ ಇಟ್ಕೋಬೇಕು ಅಂತೇನಿಲ್ಲಪ್ಪ. ಇನ್ನೊಬ್ರಿಗೆ ತೊಂದರೆ ಕೊಡಕ್ಕೆ ಹೋಗಲ್ಲ ಅಷ್ಟೇ. ಬೇರೆಯವ್ರಿಗೆ ನನಗೆ ಬೇಕೋ ಬೇಡವೋ ಅವನಿಗೆ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ವೇನಪ್ಪ. ಸ್ವಾತಂತ್ರ್ಯವೇ ಇಲ್ವಾಗಿದ್ರೆ ಸ್ವಾತಂತ್ರ್ಯ ಇಲ್ಲಪ್ಪ. ಚೆನ್ನಾಗಿದೆ ಇದು. ಅರ್ಥಪ್ರಾಪ್ತ ಪ್ರವೃತ್ತಿ ಆದರೂ ಕೂಡ ಸ್ವಾಮಿ, ಅದು ತಾನಾಗೇ ಬಂದು ಒದಗಿರೋದಾದರೂ ಕೂಡ ಆ ನಿಯಮಕ್ಕೊಂದು ಪ್ರಯೋಜನ ಇಲ್ಲ ಅಂತ ಆದರೆ, ಯಾರೋ ನಿಯಮವನ್ನು ಮಾಡೋದೇ ಇಲ್ವಲ್ಲ ಅಂತ ಆದರೆ, ತನ್ನಿಯಮಸ್ಯ ಪೂರ್ವ ಪ್ರವೃತ್ತಿ ಸಿದ್ಧತ್ವಾದ ತದತಿಕ್ರಮೇ ಯತ್ನ ಗೌರವಾತ್. ಆ ನಿಯಮ ಅಂತ ಏನು ನೀನು ಮಾಡ್ತಾ ಇದೆಯಲ್ಲಪ್ಪ, ಸನ್ಯಾಸಿಯಾದ ಜ್ಞಾನಿ ಅವನು ಸನ್ಯಾಸಿಯಾಗಿದ್ದಾನೆ. ಆ ಸನ್ಯಾಸಿಯಾದ ಜ್ಞಾನಿ ತನ್ನ ಹೊಟ್ಟೆಪಾಡಿಗೋಸ್ಕರ ಇದನ್ನು ಮಾಡ್ತಾನಲ್ಲ, ಭಿಕ್ಷಾಟನಾದಿ, ಅದು ಹಿಂದಿನ ಪ್ರವೃತ್ತಿಯಿಂದಲೇ ಸಿದ್ಧವಾಗಿದೆ. ಅವನು ಜ್ಞಾನವಾಗೋದಕ್ಕೆ ಮುಂಚೆ ಸಾಧಕನಾಗಿದ್ದಲ್ಲ, ಆಗಲೂ ಅವನು ಭಿಕ್ಷಾಟನೆ ಮಾಡ್ತಿದ್ದ. ಅವನು ಸಾಧಕ, ಒಬ್ಬ ಸಾಧನೆಗೋಸ್ಕರ ಅನುಕೂಲವಾಗಲಿ ಸನ್ಯಾಸ ಮಾಡ್ದ. ಆ ಸನ್ಯಾಸದ ನಿಯಮಗಳನ್ನೆಲ್ಲ ಪಾಲಿಸ್ತಿದ್ದ. ಅವನು ಜ್ಞಾನವಾಯಿತು. ಜ್ಞಾನವಾದ ಮೇಲೂ ಆ ಹೊಟ್ಟೆ ಹಸುವನ್ನು ತೀರಿಸ್ಕೊಳ್ಳೋಕ್ಕೆ ಹಿಂದಿನ ಏನು ಬಂದು ಒದಗಿದೆಯಲ್ಲ ಭಿಕ್ಷಾಟನ ಅನ್ನೋದು, ಅದನ್ನೇ ಮುಂದುವರಿಸ್ತಾ ಇದ್ದಾನೆ ಹೊರತು ಅದನ್ನು ಹೊಸದಾಗೇನು ಉಂಟು ಮಾಡ್ಕೊಂಡಿದ್ದೇನಲ್ಲಪ್ಪ. ಅದು ಭಾರಿ ಚೆನ್ನಾಗಿದೆ ನೋಡಿ, ತುಂಬ ಆಳವಾದ ವಿಚಾರ. ಆ ನಿಯಮವೆಂಬುದು ಇದೆಲ್ಲ ಧರ್ಮಶಾಸ್ತ್ರಕ್ಕೆ ಯಾವ ರೀತಿ ಅರ್ಥ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ ಆಚಾರ್ಯರು. ಧರ್ಮಶಾಸ್ತ್ರದಲ್ಲಿ ಯದ್ಯಪಿ ಅನೇಕ ವಾಕ್ಯಗಳು ನಿಮಗೆ ಕಾಣಿಸುತ್ತೆ, ಆ ಕಾಣಿಸಿದ್ದನ್ನ ಯಾವ ದೃಷ್ಟಿಕೋನದಲ್ಲಿ ಯಾವ ಆಧಾರದಿಂದ ಅರ್ಥ ಮಾಡ್ಬೇಕದಕ್ಕೆ. ಸುಮ್ಮನೆ ವಾಕ್ಯ ಇದೆ ಅಂತ ಹೇಳಿ ಅರ್ಥ ಮಾಡೋಕ್ಕಾಗತ್ತಾ? ಎಷ್ಟು ಒಳ್ಳೊಳ್ಳೆ ವಾಕ್ಯಗಳು ಅಂತ. ಆ ನಿಯಮವೆಂಬುದು ಆ ಹಿಂದಿನ ಪ್ರವೃತ್ತಿಯಿಂದಲೇ ಉಂಟಾಗಿರುವುದು ಅಂತ. ಹಾಗೆ ಹಿಂದಿನ ಪ್ರವೃತ್ತಿಯಲ್ಲಿ ಉಂಟಾಗಿರೋದ್ರಿಂದ ಅದನ್ನು ಅತಿಕ್ರಮ ಮಾಡೋದಕ್ಕೆ ಅವನಿಗೆ ಪ್ರಯತ್ನ ಜಾಸ್ತಿ ಬೇಕಾಗತ್ತೆ. ಆ ಪ್ರಯತ್ನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಅವನಷ್ಟೇ. ಅದು ಏನು ಬಂದಿದೆಯೋ ಅದು ನಡ್ಕೊಂಡು ಹೋಗುತ್ತೆ ಅನ್ಕೋತಾನೆ ಹೊರತು ಪ್ರಯತ್ನಪೂರ್ವಕವಾಗಿ ಇದನ್ನು ಮುರಿಲೇಬೇಕು ಅಂತ ಹೋಗ್ತಾನೆ. ನೋಡಿ 5ನೇ ಟಿಪ್ಪಣಿ, ಜ್ಞಾನ ಉಂಟಾಗುವ ಮುಂಚೆ ಶಾಸ್ತ್ರವಿಹಿತವಾದ ನಿಯಮವನ್ನು ಅನುಸರಿಸಿದ್ದು ಈಗಲೂ ಇದ್ದುಕೊಂಡಿದೆ. ಶಾಸ್ತ್ರವಿಹಿತವಾದ ನಿಯಮವನ್ನು ಜ್ಞಾನ ಉಂಟಾಗೋದಕ್ಕೆ ಮುಂಚೆ ಅನುಸರಿಸಿದ್ದ ಅವನು, ಅದೀಗಲೂ ನಡ್ಕೊಂಡು ಹೋಗ್ತಾ ಇದೆ. ಆ ನಿಯಮವನ್ನು ಮುರಿಯುವುದಕ್ಕೆ ಪ್ರಯತ್ನವೂ ಬೇಕಾದ್ದರಿಂದಲೂ, ಮುರಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲದ್ದರಿಂದಲೂ. ಮುರಿಯೋದಕ್ಕೆ ಪ್ರಯತ್ನವೂ ಬೇಕು, ಮುರಿದ ಮೇಲೆ ಯಾವ ಪ್ರಯತ್ನವೂ ಇಲ್ಲ. ಆದ್ದರಿಂದಲೂ ಮೊದಲಿನಂತೆಯೇ ಜ್ಞಾನಿಯು ನಿಯಮದಿಂದ ಪ್ರವರ್ತಿಸುತ್ತಾನೆ. ಈಗ ಗೃಹಸ್ಥ ಜ್ಞಾನಿನೇ ಅಂತ ಇಟ್ಕೊಳ್ಳೋಣ. ಗೃಹಸ್ಥ ಜ್ಞಾನಿ ಕರ್ಮ ಮಾಡ್ತಾ ಇದ್ದಾನೆ. ಗೃಹಸ್ಥ ಜ್ಞಾನಿ ಆದಮೇಲೆ ಯಾಕಪ್ಪ ಕರ್ಮ ಮಾಡ್ತಾನೆ? ಅವನು ಕರ್ಮ ಮಾಡ್ತಾ ಇದ್ದಾನೆ ಅಂತ ಆದಮೇಲೆ ಅದಕ್ಕೊಂದು ಫಲ ಇರಲೇಬೇಕು ಹಾಗೇನಿಲ್ಲಪ್ಪ. ಅವನು ಅದೇ ಕರ್ಮಗಳನ್ನೇ ಕರ್ಮಯೋಗವಾಗಿ ಮಾಡಿಕೊಂಡು ಅದರಿಂದಲೇ ಅವನು ತತ್ವಜ್ಞಾನ ಪಡ್ಕೊಂಡ್ಮೇಲೆ ಇನ್ನು ಗೃಹಸ್ಥಾಶ್ರಮ ಬಿಟ್ಟಿಲ್ಲ. ಅವನು ಯಾವುದೋ ಕಾರಣಾಂತರಗಳಿದೆ, ಬೇಕಾದಷ್ಟು ಕಾರಣಗಳಿರುತ್ತೆ. ಹಾಗಿರೋವಾಗ ಅವನು ಮತ್ತದನ್ನು ಕಟ್ ಮಾಡೋಕ್ಕೆ ಹೋಗಲ್ಲ. ನಾನು ಜ್ಞಾನಿ ಆದ ಕಣಪ್ಪ, ಇವತ್ತಿಂದ ನಾನು ಕರ್ಮ ಮಾಡಲ್ಲ ಕಂಡ್ರೆ ಊರಿಗೆಲ್ಲ ಸಾರ್ಬೇಕು. ಅವನು ಸಹಜವಾಗಿ ಇಷ್ಟು ದಿನ ಮಾಡಿದವನಿಗೆ, ನೆನ್ನೆವರೆಗೆ ಮಾಡಿದವನಿಗೆ ನಾಳೆಯಿಂದ ಮಾಡೋದು ಕಷ್ಟನಾ?
ಜ್ಞಾನಿ ಆದ್ರೂ ಕೂಡ ಅವ್ನಿಗೇನು ಗೊತ್ತಾಗಲ್ಲ, ಒಂದು ಬೆಳಕು ಬಂತು ಅದೆಲ್ಲ ಏನು ಯಾರಿಗೆ? ಜ್ಞಾನಿಗೆ ಅವನಿಗೆ ಗೊತ್ತಾಗುತ್ತೆ ಅನುಭವದಲ್ಲಿ. ನಾನು ಈ ಸಂಸಾರ ಚಕ್ರದಿಂದ ಬಿಡಿಸ್ಕೊಂಡ್ಬಿಟ್ಟೆ, ನನಗಿನ್ನು ಇದ್ರ ಭಯ ಇಲ್ಲ ಅಂತ ಅವನಿಗೆ ಅನುಭವದಲ್ಲಿ ಗೊತ್ತಾಗುತ್ತೆ. ಆದರೆ ಊರಿಗೆಲ್ಲ ಏನು ಸಾರಬೇಕಾಗಿಲ್ಲಪ್ಪ. ಅವನು ಆ ಸಾರಕ್ಕೋಸ್ಕರ ಪ್ರಯತ್ನ ಬೇಕು. ಅವನು ಆ ಕರ್ಮವನ್ನು ಬಿಡೋಕ್ಕೋಸ್ಕರ ಒಂದು ಪ್ರಯತ್ನ ಹಾಕಬೇಕು. ಊರಿಗೆಲ್ಲ ನಾನು ಜ್ಞಾನಿ ಆಗೋದಪ್ಪ, ನಾನಿನ್ನೇನು ಕರ್ಮ ಮಾಡಬೇಕಾಗಿಲ್ಲ, ನೀವು ಮಾಡಿ ಊರಿಗೆಲ್ಲ ಹೇಳ್ಕೊಂಬರ್ಬೇಕು. ಅವನು ಗೃಹಸ್ಥಾಶ್ರಮದಲ್ಲೇ ಇದ್ದಾನೆ, ಅದೇ ಕರ್ಮಗಳಿಂದಲೇ ಅವನು ಆ ಕರ್ಮಗಳನ್ನೇ ಕರ್ಮಯೋಗ್ಯವಾಗಿ ಮಾಡಿ ಉದ್ಧಾರವಾಗಿದ್ದಾನೆ ಅಂತ ಆದಮೇಲೆ ಅದೇ ನೀವು ಮತ್ತೆ ಮುಂದುವರ್ಸಕ್ಕೆ ಅವನಿಗೇನು ಕಷ್ಟ? ಮುಂದುವರ್ಸ್ಕೊಂಡು ಹೋಗುತ್ತೆ ಹೊರತು ಅವನು ಆ ಕರ್ಮಗಳಿಗೆ ಇನ್ನೊಂದು ಪ್ರಯೋಜನ ಬಯಸಕ್ಕೆ ಹೋಗಲ್ಲ. ಅವನಿಗೆ ಯಾವ ಪ್ರಯೋಜನವೂ ಬೇಕಾಗೂ ಇಲ್ಲ. ಚೆನ್ನಾಗಿದೆಲ್ಲ? ಆ ನಿಯಮವೆಂಬುದು, ಆ ನಿಯಮವು ಹಿಂದಿನ ಪ್ರವೃತ್ತಿಯಿಂದಲೇ ಸಿದ್ಧವಾಗಿರೋದ್ರಿಂದ ಅದನ್ನು ದಾಟುವುದಕ್ಕೆ ಮತ್ತೊಂದು ಪ್ರಯತ್ನ ಅನ್ನೋದು ಹೆಚ್ಚಿನದಾದ ಪ್ರಯತ್ನ, ಗೌರವ. ಪ್ರಯತ್ನದಲ್ಲಿ ಗೌರವ, ಹೆಚ್ಚಿನದಾದ ಪ್ರಯತ್ನ ಬೇಕಾಗಿರೋದ್ರಿಂದ ಅವನು ಅದನ್ನು ಮಾಡಕ್ಕೆ ಹೋಗಲ್ಲ, ಅದನ್ನು ಮುರಿಯಕ್ಕೆ ಹೋಗಲ್ಲ. ಅದು ಏನು ನಡ್ಕೊಂಡು ಹೋಗಿದೆಯೋ ನಡ್ಕೊಂಡು ಹೋಗ್ಲಿ ಬಿಟ್ಬಿಡ್ತಾನೆ ಹೊರತು ಹೀಗೆ ಆಗಬೇಕು ಮುಂದೆ. ಅದು ಕೆಲವರು ಮುರಿದು ತೋರಿಸ್ತಾರೆ. ತತ್ವಜ್ಞಾನ ಆದಮೇಲೆ ನಂಗೆ ಹಿಂದಿ ತತ್ವಜ್ಞಾನ ಆದಮೇಲೆ ಏನಾಗತ್ತೆ ಅಂತ ತೋರ್ಸೋಕೆ ಕೆಲವರು ಮಾಡ್ತಾರೆ. ಹಾಗೆ ಒಬ್ಬರು ಸನ್ಯಾಸಿಗಳಿದ್ರು, ಇದರಲ್ಲಿ ಕೋಟಾ ವಾಸುದೇವ್ ಕಾರಂತ್ ಅವರು ಬರೆದಿರೋ ಪುಸ್ತಕ ಅನ್ಸುತ್ತೆ, 90 ಭಾಗ ಅದರಲ್ಲೇನೆ, ದೇವರನ್ನು ನಂಬುವ ಅನ್ನೋ ಪುಸ್ತಕ. ಅದರಲ್ಲೇನೋ ಅದರಲ್ಲ, ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ. ಅದರಲ್ಲಿ ಒಬ್ಬರು ಸನ್ಯಾಸಿಗಳ ಕಥೆ ಇದೆ. ಅವರು ಯಾರೋ ಒಬ್ಬರು ಗೃಹಸ್ಥರ ಆಶ್ರಯದಲ್ಲಿ ಇದ್ದರು. ಆ ಸನ್ಯಾಸಿ ಅವರು ನಿಯಮಿತವಾಗಿ ಬೆಳಗ್ಗೆ 4 ಗಂಟೆಗೆ ಹೇಳೋದು, ಜಪತಪಾದಿಗಳನ್ನು ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅವರು ಇಷ್ಟೊತ್ತಿಗೆ ಬಂದು ಪ್ರವಚನ ಮಾಡೋದು ಎಲ್ಲ ಮಾಡ್ತಿದ್ರು. ಒಂದಿನ 4 ಗಂಟೆಗೆ ಎದ್ರು, ಊಟ ತಗೊಂಬರೋ ಈಗ ಅಂದರು ಶಿಷ್ಯಂಗೆ, ಆ ಗೃಹಸ್ಥ ಶಿಷ್ಯಂಗೆ. ಏನು ಗುರುಗಳು 4 ಗಂಟೆಗೆ ಇನ್ನೂ ಸ್ನಾನನೂ ಮಾಡಲಿಲ್ಲ, ಊಟ ಕೇಳ್ತಾ ಇದ್ರಲ್ಲ ಇವರು ಅನ್ನಿಸ್ತು. ಸರಿ ಅದೇನೋ ಗುರುಗಳು ಕೇಳ್ತಾ ಇದಾರಲ್ಲ ಅಂತ ಹೇಳಿ ಅಡುಗೆ ಮಾಡ್ಕೊಂಡು ತಗೊಂಬಂದು ಕೊಟ್ಟರು. ಊಟ ಮಾಡಿದರು. ಆಮೇಲೆ ಈಗ ಸ್ನಾನ ಮಾಡ್ತೀನಿ ಅಂತ ಮಾಡಿದರು. ಆಮೇಲೆ ಇನ್ನೇನೋ ಮಾಡಿದ್ರು. ಒಟ್ಟಲ್ಲಿ ಅವತ್ತು ಹಿಂದಿನ ಏನು ನಿಯಮಗಳಿದೆ ಅಷ್ಟನ್ನು ಮುರಿದ್ರು, ಏನೇನೋ ಮಾತಾಡೋಕೆ ಶುರು ಮಾಡಿದ್ರು. ಸರಿ ಅವರೆಲ್ಲ ಡಾಕ್ಟ್ರನ್ನ ಕರೆಸಿದ್ರು, ಎಲ್ಲ ಆಯಿತು. ಏನೋ ಆಗಿದೆ ಗುರುಗಳಿಗೆ, ಯಾಕೋ ಹುಷಾರಿಲ್ಲ ಇವತ್ತು, ಹೇಗ್ಯಾಗೋ ಆಡ್ತಾ ಇದ್ದಾರೆ, ಸನ್ನಿ ಹಿಡಿದಿರ್ಬೋದು ಅಂತ ಹೇಳಿ ಎಲ್ಲ ಮಾಡಿಸಿದ್ದಾಯಿತು. ಆಗ ಇವರು ಸ್ವಾಮಿ ರಾಮ ಹಿಮಾಲಯದ ಮಹಾತ್ಮರ ಸನ್ನಿಧಿ ಆ ಪುಸ್ತಕ ಬರೆದಿದ್ದಾರಲ್ಲ, ಅವ್ರು ಹೋಗಿರೋದಂತೆ. ಅವ್ರು ಹೋದಾಗ, ನೋಡು ನಂಗೆ ಹುಚ್ಚಿಡ್ದಿದೆ ಏನೋ ಅಂದ್ಕೊಂಡಿದ್ದಾರೆ, ನಂಗೆ ನಿಜವಾಗ್ಲೂ ಏನಾಗಿದೆ ಹೇಳ, ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ಇವತ್ತು. ಏನು ಗುರುಗಳು ಯಾಕಂದ್ರೆ ಅಂದರೆ ಅವಿದ್ಯೆನೇ ನಮ್ಮ ಅಮ್ಮ, ಆ ಕಾಮಾದಿಗಳೇ ನಮ್ಮ ಅಪ್ಪ, ಇಬ್ಬರು ಸತ್ತೋದ್ರು ಇವತ್ತು. ಅಂದರೆ ನಾನು ತತ್ವಜ್ಞಾನಿ ಆದೆ, ನನಗಿನ್ ಯಾವ ನಿಯಮಗಳು ಇಲ್ಲ, ನಾನು ಯಾವ ನಿಯಮಕ್ಕೂ ಸಿಗಾಕೊಂಡು ಅವರಿಷ್ಟ ತೋರಿಸ್ಲೇಬೇಕು ಅಂತಲೂ ಇಲ್ಲ, ತೋರಿಸ್ಬಾರ್ದು ಅಂತಲೂ ಇಲ್ಲ. ಆದರೆ ನಿಯಮವನ್ನು ಮುರಿಯೋದಕ್ಕೆ ಪ್ರಯತ್ನ ಜಾಸ್ತಿ ಬೇಕು. ಇದು ಗೃಹಸ್ಥರ ನಿಯಮ ಇದೆಯಲ್ಲ, ಅವರು ನೀನು ಜ್ಞಾನಿ ಅಂತ ಹೇಳ್ಕೊಂಡ್ರು ಎಲ್ಲ ನಂಬಿಡ್ತಾರ. ಇವ್ನಿಗೇನೋ ಹುಚ್ಚಿಡ್ದಿದ್ದ, ನಿನ್ನೆವರೆಗೂ ಸಡಿದಾಗಿದೆ ನೋಡ್ರಿ, ಇವತ್ತೇನೋ ಆಗ್ಬಿಡ್ತು ಇವ್ರಿಗೆ ಅಂತ. ಆದ್ರಿಂದ ಅದು ಏನು ನಿಯಮ ಇದೆಯೋ ತಾವು ಆ ಮೆಟ್ಲನ್ನೇ ಹತ್ಕೊಂಡ್ಬಂದಿರೋದ್ರಿಂದ ಅವ್ರು ಅದನ್ನು ಮುರಿಯೋಕ್ಕೆ ಹೋಗಲ್ಲ. ಅದು ಹೇಗಿದೆಯೋ ನಡ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಅದರಿಂದ ಅವ್ರಿಗೊಂದು ಅದೃಷ್ಟವಾದ ಪ್ರಯೋಜನ ನನಗೆ ಬರ್ತಾ ಇದೆ, ಪ್ರಯತ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಅಂತ ಏನು ಅನ್ಕೊಳಲ್ಲ. ಅರ್ಥಪ್ರಾಪ್ತಸ್ಯ ವ್ಯುತ್ಥಾನಸ್ಯ ಪುನರ್ವಚನಾತ್ ವಿದುಷಃ ಕರ್ತವ್ಯತ್ವೋಪಪತ್ತಿಃ. ಇನ್ನು ಹಾಗಿದ್ರೆ ಸನ್ಯಾಸವು ಅರ್ಥಪ್ರಾಪ್ತವಾಯ್ತಲ್ಲ. ಸನ್ಯಾಸ ಅನ್ನೋದು ಗೃಹಸ್ಥನಿಗೂ ಕೂಡ ಬಂದು ಒದಗಿರೋದೆ. ಯಾವ ಜ್ಞಾನಿಯಾದ ಗೃಹಸ್ಥನಿಗೆ ಅವನಿಗೆ ಏನೂ ಬೇಕಾಗಿಲ್ಲ, ನಂದು ಏನೂ ಇಲ್ಲ ಅಂತ ಆದಮೇಲೂ ಆ ಸನ್ಯಾಸ ಅನ್ನೋದು ಸಹಜವಾಗೇ ಬಂದು ಒದಗ್ತಾನೆ ಹೃದಯದಲ್ಲಿ. ಅದು ಬಂದು ಒದಗಿರೋದ್ರಿಂದ ಮತ್ತೊಮ್ಮೆ ಶ್ರುತಿಯಲ್ಲಿ ನಿಯಮ ಮಾಡ್ತಾ ಇದೆ, ಜ್ಞಾನಿಯಾದರೆ ಅವನಿಗೆ ಸನ್ಯಾಸ ಬಂದು ಒದಗುತ್ತೆ ಅನ್ನೋದು ಅರ್ಥಪ್ರಾಪ್ತ. ಜ್ಞಾನವಾಗ್ಬಿಟ್ರೆ ಸಾಕು, ಇನ್ಯಾವುದಕ್ಕೂ ಅವನು ಅಂಟ್ಕೊಳ್ಳಲ್ಲ. ಯಾವುದಕ್ಕೂ ಅಂಟ್ಕೊಳ್ಳದೆ ಇರೋದು, ತಂದೂತ ಏನೂ ಇಟ್ಕೊಳ್ಳದೆ ಇರೋದಕ್ಕೆ ತಾನೇ ಸನ್ಯಾಸ ಅಂತ ಹೇಳೋದು. ಈ ಜ್ಞಾನಿ ಆದಮೇಲೆ ಸನ್ಯಾಸ ಅನ್ನೋದು ಬಂದು ಒದಗ್ತು ತಾನೆ. ಹಾಗೆ ಬಂದು ಒದಗಿದ್ರು ಸನ್ಯಾಸವನ್ನು ಮಾಡಬೇಕು. ಅಲ್ಲಿ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಅಂತ ಅಲ್ಲಿ ಸನ್ಯಾಸವನ್ನು ವಿಧಾನ ಮಾಡಿದೆ. ಆ ಸನ್ಯಾಸವನ್ನು ವಿಧಾನ ಮಾಡಿರೋದು ಯಾಕೆ ಅಂದರೆ ಜ್ಞಾನಿಯಾದವನು ಅದನ್ನು ಮಾಡ್ತಾನೆ ಅಂತ.
ವಿದುಷಃ ಕರ್ತವ್ಯತ್ವೋಪಪತ್ತಿ ವಿದ್ವಾನ್ ಕರೋತಿ ಇತಿ. ಜ್ಞಾನಿಯಾದವರು ಸಹಜವಾಗಿ ಈಗ ನನಗೆಲ್ಲವೂ ಆಗೋಯ್ತು, ಎಲ್ಲವನ್ನು ಪಡ್ಕೊಂಡು ಆಯಿತು, ಸನ್ಯಾಸಾಶ್ರಮದಲ್ಲಿ ಇರ್ತೀನಿ, ಇನ್ನೂ ಸುಲಭ ಅಂಥೇಳಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಥವಾ ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ಆ ವ್ಯುತ್ಥಾನ ಅನ್ನೋದಕ್ಕೆ ಅವ್ರಿಗೆ ಇನ್ನೊಂದು ಪ್ರಯೋಜನ ಇಲ್ಲ. ಜ್ಞಾನಿ ಆಗಿದ್ದಾನೆ, ಅವರು ಗೃಹಸ್ಥಾಶ್ರಮದಲ್ಲೇ ಜ್ಞಾನಿ ಆಗಿದ್ದಾನೆ ಯಾಜ್ಞವಲ್ಕ್ಯರು, ಅವರು ಸನ್ಯಾಸ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಪ್ರಯೋಜನ ಅವ್ರಿಗೆ ಏನಿಲ್ಲ. ಅದು ಹಾಗೆ ಏನು ಬಂದೋದಕ್ಕಿದೆಯೋ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಶಾಸ್ತ್ರವೂ ಕೂಡ ಅವ್ರು ಸಹಜವಾಗಿರೋದನ್ನೇ ಅದನ್ನು ಹಾಗಿರ್ತಾರೆ, ಹಾಗೆ ಮಾಡ್ತಾರೆ, ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದೆ ಅಂತ. ಚೆನ್ನಾಗಿದೆ ಇದೆಲ್ಲ. ಬೃಹದಾರಣ್ಯಕ 3:5 ಸನ್ಯಾಸದ ಚರ್ಚೆಯನ್ನು ನೋಡಿರಿ. ಸನ್ಯಾಸವನ್ನು ಪ್ರತಿಪತ್ತಿ ಕರ್ಮವೆಂದು ಅಲ್ಲಿ ಹೇಳಿರುತ್ತದೆ. ಪ್ರತಿಪತ್ತಿ ಕರ್ಮ ಅಂದರೆ ಎಲ್ಲವನ್ನೂ ಒಂದಕ್ಕೆ ಒಪ್ಪಿಸೋದು. ಹಾಗೆ ಆ ಕರ್ಮವನ್ನೆಲ್ಲ ಇದಕ್ಕೆ ಒಪ್ಪಿಸ್ಬಿಟ್ಟು ತಾನು ಅದನ್ನೆಲ್ಲ ಬಿಟ್ಟ ಅಂತ ಇನ್ಯಾರಿಗೋ ಒಪ್ಪಿಸ್ತಾ. ಆ ಒಪ್ಪಿಸ್ತಾ ಅನ್ನೋವಾಗ ಅವರ ಶಿಷ್ಯರೆಲ್ಲ ಅವನ ಪುಣ್ಯಕರ್ಮಗಳನ್ನು ಹೊಡ್ಕೊಂಡು ಹೋಗ್ತಾರೆ, ಅವನ ದ್ವೇಷ ಮಾಡೋರು ಅವ್ನ ಪಾಪಕರ್ಮಗಳೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ. ಚೆನ್ನಾಗಿದೆ ಅದು. ಅವ್ರು ಅದನ್ನು ಎತ್ಕೊಂಡು ಹೋಗ್ತಾರೆ, ಅವನು ಮಾತ್ರ ಎಲ್ಲವನ್ನೂ ಬಿಡ್ತಾನೆ. ಒಳ್ಳೆ ಚರ್ಚೆಗಳು ಇವೆಲ್ಲ ಇನ್ನೂ ಇದೆ. ಆಚಾರ್ಯರು ಇದರಲ್ಲಿ ಅತ್ಯುತ್ತಮವಾದ ವಿಚಾರಗಳನ್ನು ಮುಂಚೆನೇ ಚರ್ಚೆ ಮಾಡಿಬಿಡ್ತಾರೆ, ಆಮೇಲೆ ಶುರು ಮಾಡ್ತಾರೆ ಯಾವ ದೃಷ್ಟಿಯಲ್ಲಿ ಐತ್ರೇಯ ಓದಬೇಕು ಅಂತ ಅವರು. ಅಷ್ಟು ಅದ್ಭುತವಾದ ಚರ್ಚೆಗಳು. ಇದು ಸಾಮಾನ್ಯವಾದ ನಿಯಮಗಳನ್ನು ಅರ್ಥ ಮಾಡಿಸ್ಕೊಂಡು ಹೋಗುತ್ತೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಕೆಲವೊಬ್ರು ಸನ್ಯಾಸಿಗಳು ಮತ್ತೆ ಕೆಲವೊಬ್ರು ಸನ್ಯಾಸಿಗಳು ಶಾಪ ಕೊಡ್ತಾರೆ. ನೀನು ಕೇಳೋದನ್ನ ಸ್ಪಷ್ಟವಾಗಿ ಕೇಳಬೇಕು. ಅಂದ್ರೆ ಯಾರಿಗೆ ಕೇಳಿಸುತ್ತೆ? ಕೇಳಿ ಪ್ರಶ್ನೆ ಕೇಳಿ. ಹಾ, ಇದು ಸನ್ಯಾಸಿಗಳು ಅಂದ್ರೆ ಕೆಲವೊಬ್ರು ಶಾಪ, ನಿಧಾನ ನಿಧಾನ ನಿಧಾನ. ಸನ್ಯಾಸಿಗಳು ಕೆಲವೊಬ್ಬರಿಗೆ ಶಾಪ ಕೊಡ್ತಾರೆ. ಏನಾಗಿದೆ? ಸನ್ಯಾಸಿಗಳು ಕೆಲವರಿಗೆ ಶಾಪ ಕೊಡ್ತಾರೆ. ಏನು? ಅದೇ ಇವತ್ತು ಭಿಕ್ಷೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಕೊಡ್ತಾರೆ. ಒಬ್ಬರ ಮನೆ ಭಿಕ್ಷೆ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರಲ್ಲ. ಯಾರು ನೋಡಿದ್ಯಾ ನೀನು ಆ ಥರದವ್ರನ್ನ? ನೋಡಿದ್ಯಾ? ಕಥೆಯಲ್ಲಿ ಇರ್ಬೋದು. ಕೊಡಬಾರ್ದು ಅಂತ ನಿಯಮ ಮಾಡಕ್ಕೆ ನಾವ್ಯಾರು? ನಾವೇ ಎಲ್ರಿಗೂ ಶಾಪ ಹಾಕ್ತೀವಿ. ನಾನು ಹೇಳಿದ್ ಮಾಡ್ಲಿಲ್ಲ ಅಂತ ನಾವ್ ಹೇಳ್ತಲ್ವಾ? ನಾವೇ ಹಾಕೋವಾಗ ಸನ್ಯಾಸಿ ಯಾಕಪ್ಪ ಹಾಕ್ಬಾರ್ದು? ನಮ್ಗಿಂತ ಹೆಚ್ಚಿನ ತಿಳುವಳಿಕೆ ಹಾಕ್ತಾರೆ. ಒಂದು ತಿನ್ನೋದು. ಹಾ, ಈಗ ನಾವು ಅಜ್ಞಾನಿಗಳು ನಾವೇ ದುರಹಂಕಾರದಿಂದ ಶಾಪಗಳನ್ನು ಹಾಕ್ತೀವಿ ಅಂತ ಆದ್ಮೇಲೆ ಸನ್ಯಾಸಿ ಆದವನು ಯಾರ್ದೋ ಮನೆಗೆ ಹೋದಾಗ ಭಿಕ್ಷೆ ಕೊಡ್ಲಿಲ್ಲ ಅಂತ ಶಾಪ ಹಾಕಿದ್ರೆ ಈ ಏನ್ ತಪ್ಪು? ತಪ್ಪ? ತಪ್ಪು ನಾವ್ಯಾರ ಹೇಳಕ್ಕೆ? ಸನ್ಯಾಸಿಗಳು ಈಗ ಇನ್ನೂ ಅವ್ರು ಶಾಪ ಹಾಕ್ತಾ ಇರೋದ್ರಿಂದ ಅವರು ಅಜ್ಞಾನಿಗಳು, ಅವ್ರು ಇನ್ನೂ ಜ್ಞಾನಿಗಳಾಗಿಲ್ಲ ಅಂತ ನೀವು ಅನ್ಕೊಂಡ್ರೆ ಅನ್ಕೋ. ಆ ಜ್ಞಾನ ಅನ್ನೋದು ಅವರ ಹೃದಯಕ್ಕೆ ಗೊತ್ತಾಗೋದೇ ಹೊರತು ಇನ್ನೊಬ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡಬೇಕಾಗೂ ಇಲ್ಲ. ಅಥವಾ ನಾನು ಒಬ್ಬ ಅಜ್ಞಾನಿಯನ್ನೇ ಇವನು ಜ್ಞಾನಿ 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 ಅಂತ ಹೇಳಿ ಒಂದು 100 ಜನ ಬಂದು ಶಾಲು ಹೊಚ್ಚಿ ಸನ್ಮಾನ ಮಾಡಿ ಒಂದು ಪೀಠದಲ್ಲಿ ಕೂರಿಸಿ ಇವ್ರು ದೊಡ್ಡವರು ಅಂತ ಹೇಳಿದ ಮಾತ್ರಕ್ಕೆ ಅವ್ನು ಜ್ಞಾನಿ ಆಗ್ತಾನ? ಅಥವಾ ಒಬ್ಬ ಜ್ಞಾನಿಯನ್ನ ಇವನು ಏನೋ ಅಲ್ವೇ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ದೂರ ತಳ್ಳಿದಕ್ಕೆ ಅವನು ಅಜ್ಞಾನಿ ಆಗ್ತಾನ? ಏನೂ ಇಲ್ಲ. ಹೊರಗಡೆಯಿಂದ ತೀರ್ಮಾನ ಮಾಡೋ ವಿಚಾರ ಅಲ್ಲ. ಅವ್ರಿಗೆ ಕೋಪ ಬರ್ತಾ ಇದೆ, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ಆದ್ದರಿಂದ ಅವ್ರು ಅಜ್ಞಾನಿಗಳು ಅಂತ ತೀರ್ಮಾನ ಮಾಡಿಕೊಂಡ್ರೆ ನಾವು ಅವ್ರಿಗೇನು ಲಾಸ್ ಏನಿಲ್ಲ ನಿಜವಾದ ಜ್ಞಾನಿಗಳಿಗೆ. ಇನ್ನು ನಿಜವಾಗಿ ಅಜ್ಞಾನಿ ಆಗಿದ್ರು ಲಾಸ್ ಏನಿಲ್ಲ, ಯಾಕೆ ಅವ್ರ ಅಜ್ಞಾನಿನೇ ಅಜ್ಞಾನಿ ಅಂತ ಹೇಳಿದ. ಆದರೆ ಸನ್ಯಾಸಿಗಳು ಯಾರಿಗೂ ಶಾಪ ಹಾಕಬಾರ್ದು, ಅದೆಲ್ಲಿದೆ ನಿಯಮ? ಆ ನಿಯಮ ಮಾಡಕ್ ನಾವ್ಯಾರು? ಈಗ ಅದು ಶಾಪ ಹಾಕಿದ್ರು ಅಂತಾಗಿ ಅವ್ರಿಗೂ ಪಾಪ ಬರುತ್ತೆ ಅಂತ ಅದನ್ನು ಅನುಭವಿಸ್ಕೋತಾರೆ. ಅವ್ರವ್ರ ಕರ್ಮವನ್ನು ಅವ್ರವ್ರ ತಾನೇ ಅನುಭವಿಸ್ಕೊಳ್ಳೋದು. ಅವ್ರು ಯಾರು ಹಾಕಿದ್ರು ಅವ್ರಿಗೆ ಬಂದೇ ಬರುತ್ತೆ. ಅಲ್ಲಿ ಕರ್ಮ ಸಿದ್ಧಾಂತ ಬರುತ್ತೆ. ಅವ್ರ ಅಜ್ಞಾನಿಗಳಾಗಿದ್ರೆ ಕರ್ಮ ಸಿದ್ಧಾಂತ ಬಂದೇ ಬರುತ್ತೆ, ದಾಟೋದೇ ಇಲ್ಲ. ಅದು ಎಲ್ಲ ಕಡೆಯಲ್ಲೂ ಕರ್ಮ ಸಿದ್ಧಾಂತನೇ ಇರೋದು. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.